ಎಲ್ರಿಗೂ ನಮಸ್ಕಾರ. ಕಾರ್ಯಕ್ರಮಕ್ಕೆ ಆಗಮಿಸಿರುವ ನಮ್ಮೆಲ್ಲ ಮಾಧ್ಯಮ ಮಿತ್ರರಿಗೆ, ತಂತ್ರಜ್ಞರಿಗೆ, ಚಿತ್ರೋದ್ಯಮ, ಪತ್ರಿಕೋದ್ಯಮದ ಗಣ್ಯರಿಗೆ, ಹಿರಿಯರಿಗೆ, ನಮ್ಮ ಎಲ್ಲ ಸ್ನೇಹಿತರಿಗೆ ಹಾಗೂ ಸಿನಿಮಾ ತಂಡಕ್ಕೆ ದಿ ಸಿನಿಮಾದ ಟ್ರೈಲರ್ ಲಾಂಚ್ಗೆ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. PRO ಸುಧೀಂದ್ರ ವೆಂಕಟೇಶ್ ಸರ್, ನಾನು ರಶ್ಮಿ. ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಗಳಾಗಿ ಆಗಮಿಸಿದ್ದಾರೆ. ಇವರು ಸಿನಿಮಾ ಇಂಡಸ್ಟ್ರಿಗೆ ವಿಶೇಷವಾದವರು, ಹೌದು. ಅಷ್ಟೇ ಅಲ್ಲ, ಇವತ್ತು ದಿ ಸಿನಿಮಾಗೆ ನಾವೇನ್ ಟ್ರೈಲರ್ ಲಾಂಚ್ ಮಾಡೋದಕ್ಕೆ ಎಲ್ಲರೂ ಸೇರಿದೀವಿ. ದಿ ಸಿನಿಮಾದ ಟ್ರೈಲರ್ಗೆ, ದಿ ಸಿನಿಮಾಗೂ ಕೂಡ ಇವರು ವಿಶೇಷವಾದವರು. ಕನ್ನಡ ಸಿನಿಮಾ ಇಂಡಸ್ಟ್ರಿಯ ಹಿರಿಯ ಕಲಾವಿದರು ಮಂಡ್ಯ ರಮೇಶ್ ಸರ್ ವಿಶೇಷ ಅತಿಥಿಗಳಾಗಿ ಆಗಮಿಸಿದ್ದಾರೆ. ಸರ್, ತಮಗೆ ಪ್ರೀತಿಯ ಸ್ವಾಗತ. ತಮಾಷೆ ಮಾಡಿದಲ್ಲ ಸರ್, ನಿಜವಾಗ್ಲೂ ಹೇಳಿದ್ದು, ನೀವೇ ಮುಖ್ಯ ಅತಿಥಿಗಳು ಇವತ್ತು ನಮಗೆ. ಅಂಡ್ ಇದು ನಿಮ್ಮ ಮನೆ ಫಂಕ್ಷನ್ ಅಂತಾನೆ ನಾವು ಹೇಳ್ಬಹುದು ಅಂತ ಕಾಣುತ್ತೆ. ಇಲ್ಲ ಬಟ್ ಆದ್ರೂ ನೀವು ಬಂದಿರೋದು ನಮ್ಗೆ ತುಂಬಾನೇ ಖುಷಿ ಆಯ್ತು. ನೀವು ಬಂದು ಕಾರ್ಯಕ್ರಮನ ಇನ್ನೂ ಹೆಚ್ಚು ವಿಶೇಷ ಮಾಡಿದಿರಾ. ಧನ್ಯವಾದಗಳು ಸರ್ ನಿಮ್ಗೆ. VDK ಸಿನಿಮಾಸ್ ಬ್ಯಾನರ್ ಅಡಿ VDK ಗ್ರೂಪ್ಸ್ ಅವರು ನಿರ್ಮಾಣ ಮಾಡಿರುವ ವಿನಯ್ ವಾಸುದೇವ್ ಹಾಗೆ ದಿಶಾ ರಮೇಶ್ ಅವರು ಜೋಡಿಯಾಗಿ ಅಭಿನಯಿಸಿರುವ ಹಾಗೆ ಸಿನಿಮಾದಲ್ಲಿ ದೊಡ್ಡ ತಾರಾ ಬಳಗನೆ ಇದೆ. ಬಹಳಷ್ಟು ಜನ ಪ್ರತಿಭಾನ್ವಿತ ಕಲಾವಿದರು ಸಿನಿಮಾದಲ್ಲಿ ಅಭಿನಯಿಸಿದ್ದಾರೆ. ನಾಗೇಂದ್ರ ಅರಸರ್, ಹರಿಣಿ ಶ್ರೀಕಾಂತ್ ಮೇಡಮ್, ಬಾಲ ರಾಜವಾಡಿ ಸರ್ ಇದ್ದಾರೆ. ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಚಂದ್ರು ಅವರು ಅಭಿನಯಿಸಿದ್ದಾರೆ. ಹಾಗೆ ವಿಲನ್ ಪಾತ್ರದಲ್ಲಿ ಡಾಲಾ ಶರಣ್ ಅವರು. ಸೊ ದೊಡ್ಡ ತಾರಾ ಬಳಗನೆ ಅಭಿನಯಿಸಿರುವ ದಿ ಸಿನಿಮಾ ಇದೇ ಮೇ 16ನೇ ತಾರೀಕು ರಾಜ್ಯಾದ್ಯಂತ ಅದ್ದೂರಿಯಾಗಿ ಬಿಡುಗಡೆ ಆಗ್ತಾ ಇದೆ. ಇವತ್ತು ಟ್ರೈಲರ್ ಲಾಂಚ್ ಮಾಡೋದಕ್ಕೆ ನಾವು ಸೇರಿದೀವಿ. ಸಿನಿಮಾಗೆ ಒಳ್ಳೇದಾಗ್ಲಿ, ಸಿನಿಮಾ ಯಶಸ್ವಿ ಆಗ್ಲಿ ಅಂತ ಹಾರೈಸ್ತಾ, ಈಗ ಮಕ್ಳು ಯಾವುದೇ ಒಂದು ಕೆಲಸ ಮಾಡ್ಬೇಕಾದ್ರೆ ಅಪ್ಪ ಅಮ್ಮನ ಆಶೀರ್ವಾದ ತುಂಬಾನೇ ಮುಖ್ಯ. ಅಂಡ್ ಅಪ್ಪ ಅಮ್ಮನ ಆಶೀರ್ವಾದ ಇದ್ರೆ ಇನ್ ಯಾರ ಆಶೀರ್ವಾದನು ಬಹುಶಃ ಬೇಡ ಅಂತ ಕಾಣುತ್ತೆ. ಅಂಡ್ ಮಗಳ ಸಿನಿಮಾಗೆ ಸರ್ ದಯವಿಟ್ಟು ವೇದಿಕೆಗೆ ಬಂದು ಅವ್ರಿಗೆ ಆಶೀರ್ವಾದ ಮಾಡಿ, ಇಡೀ ಸಿನಿಮಾಗೆ ಬೆಸ್ಟ್ ವಿಶಸ್ ನ ಹೇಳಿ ಟ್ರೈಲರ್ ಅನ್ನ ಲಾಂಚ್ ಮಾಡ್ಬೇಕು ಅಂತ ಕೇಳ್ಕೊಳ್ತಾ ಇದೀವಿ. ಪ್ಲೀಸ್ ದಯವಿಟ್ಟು, ಇಫ್ ಯು ಡೋಂಟ್ ಮೈಂಡ್, ದಯವಿಟ್ಟು ವೇದಿಕೆಗೆ ಬಂದು. ಇದು ತೀರಾ ಅನಿರೀಕ್ಷಿತ. ನಾನು ಒಬ್ಬ ತಂದೆಯಾಗಿ, ಗಾರ್ಡಿಯನ್ನಾಗಿ ಅವ್ರ ಜೊತೆಗೆ ಇವತ್ತು ಬಂದೆ. ಶೂಟಿಂಗ್ ಹೋಗೋಕ್ಕಾಗಿಲ್ಲ ಒಂದು ದಿವಸನೂ. ಇವತ್ತಿನವರೆಗೂ ಅವ್ರು ಮಾಡೋ ಪಿಕ್ಚರ್ಗಳಿಗೋ ಸೀರಿಯಲ್ಗಳಿಗೋ ಯಾವುದಕ್ಕೂ ನನ್ನ ಜೊತೆಲಿ ಹೋಗೋದು ಭಾಳ ಕಮ್ಮಿ. ನನ್ನ ಸುತ್ತಾರದಲ್ಲಿ ಇರ್ತಾ ಇದ್ದೆ, ಯಾಕೆಂದ್ರೆ ಅವಳು ಅವ್ರ ಕೆಲಸವನ್ನು ನಿಭಾಯಿಸ್ಕೊಂಬರ್ತಾಳೆ ಅನ್ನೋ ಒಂದೇ ಒಂದು ಧೈರ್ಯದಿಂದ. ಇವತ್ತು ಆಕಸ್ಮಿಕವಾಗಿ ಬಂದೆ. ಹೀಗೆ ಹೃದಯ ತುಂಬಿ ಹೇಳ್ತಾ ಇದ್ದೀನಿ, ಇದು ತುಂಬ ಕಷ್ಟಪಟ್ಟು ಮಾಡಿರೋ ಪಿಕ್ಚರ್. ಆದ್ದರಿಂದ ಈ ಪಿಕ್ಚರ್ ಗೆಲ್ಲಲೇಬೇಕು ಅಂತ ಅತ್ಯಂತ ಪ್ರೀತಿಯಿಂದ ಹಾರೈಸ್ತೀವಿ ಈ ತಂಡಕ್ಕೆ. ತುಂಬ ಕಷ್ಟಪಟ್ಟಿದ್ದಾರೆ. ಇನ್ನು ಶ್ರೀಮತಿ ಹೇಳ್ತಾ ಇಲ್ಲ, ಅಲ್ಲೆಲ್ಲೋ ಕಾಡಿನ ನಡುವೆ, ಆ ದಟ್ಟವಾದ ಕಾಡಿನ ನಡುವೆ ಅಲ್ಲೆಲ್ಲೋ ಸಿಗಾಕೊಂಡು ಅದೇನೋ ಸೊಳ್ಳೆಗೆ ಕಚ್ಚಿಸ್ಕೊಂಡು, ಜಿಗಣೆಗೆ ಕಚ್ಚಿಸ್ಕೊಂಡು, ಅದೇನೋ ಅವ್ರು ಓಡಾಡ್ತಾ ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ದಾರೆ. ಮತ್ತು ಡೇ 1 ಮೊಟ್ಟ ಮೊದಲನೇ ದಿವಸದಿಂದ ಆ ಗೆಳೆಯ ವಿನಯ್ ಬಂದು ಅಲ್ಲಿ ನನಗೆ ಕತೆ ಹೇಳ್ತಾ ಅಲ್ಲಿ ಶುರು ಮಾಡಿದ ಇಲ್ಲಿ ಜರ್ನಿವರೆಗೂ ಪ್ರತಿ ಹಂತದಲ್ಲೂ 100 ಸಲ ಚೇಂಜ್ ಮಾಡಿ ಅದನ್ನು ಆಗ ಇಲ್ಲ ನನಗೆ ಯಾಕೋ ಈ ಕಾಡಿನ ಭಾಗ ಇನ್ನೊಂದೇನೋ ಸರಿ ಇಲ್ಲ ಅಂತ ಗ್ರಾಫಿಕ್ ಎಷ್ಟು ಕಷ್ಟಪಟ್ಟಿರೋದು, ಎಷ್ಟು ಸಲ ಚೇಂಜ್ ಮಾಡಿದ್ರು ಅವ್ರಿಗೆ ಗೊತ್ತು. ಅಷ್ಟು ಸಲ ಚೇಂಜ್ ಮಾಡ್ಕೊಂಡಿದ್ದಾರೆ. ಕಷ್ಟ. ಒಂದು ಪಿಕ್ಚರಲ್ಲಿ ತುಂಬ ತೀವ್ರ ಸಂವೇದಿಯಾದಂಥ ಅನೇಕ ಸೂಕ್ಷ್ಮ ವಿಚಾರಗಳಿದೆ. ಅದನ್ನು ಭಾಳ ಸಂತೋಷ ಕೊಡುವಂಥದ್ದು. ಅಂದರೆ ಪ್ರೀತಿ ಪ್ರೇಮಕ್ಕ ಜೊತೆಗೇ ಸಾಹಸ ಪ್ರವೃತ್ತಿ ಮತ್ತು ಮನುಷ್ಯನ ಸ್ವಭಾವಗಳ ಅಂಚುಗೆರೆಗಳ ಮೇಲೆ ರಾವುಗನ್ನಡಿ ಹಿಡಿದಿರುವಂಥ ಪಿಕ್ಚರ್. ಅಂದರೆ ಇಲ್ಲಿ ಅನೇಕ ವಿಷಯಗಳನ್ನ ಜನಕ್ಕೆ ನಿಮ್ಮದೇ ಕಥೆ ಇದು ಬೇರೆ ಬೇರೆ ಸ್ತರದಲ್ಲಿ ಮನೋವ್ಯಾಪಾರಗಳು ಹೇಗಿರ್ತವೆ ಅಂತ ತೋರಿಸುವಂಥ ಪ್ರಯತ್ನ ಮಾಡಿದ್ದಾರೆ. ಒಂದು ಪ್ರಾಮಾಣಿಕವಾದ ಪ್ರಯತ್ನ ಅಂತ ನಾನು ಟ್ರೈಲರ್ ನೋಡಿದ ತಕ್ಷಣ ಕ್ಯಾಮ್ರಾ ಕೆಲಸ ಅಂತೂ ದೂರಿನ ಸುಳಿ ಅಷ್ಟು ಎಷ್ಟು ನೀವು ನೋಡ್ತೀರಿ, ಟ್ರೈಲರು ನೋಡಿರ್ಬೋದು ನೀವು, ಗೊತ್ತಾಗುತ್ತೆ ನಿಮಗೆ. ಕ್ಯಾಮ್ರಾ ಕೆಲಸ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಕಥೆ, ನಿರ್ದೇಶನ ಎಲ್ಲದರಲ್ಲೂ ಹಾಗೆ. ಮತ್ತು ಚಿತ್ರದಲ್ಲಿ ವಿನಯ ಆಗಲಿ ಅಥವಾ ದೇಶ ರಂಗಭೂಮಿ ಬಂದ ಹುಡುಗಿ ಅಥವಾ ಅರಸು ಆಗಲಿ ಅಥವಾ ಹರಿಣಿಯವರು, ನನ್ನ ಬಹಳ ಇಷ್ಟವಾದ ಕನ್ನಡದ ನಟಿಯರಲ್ಲಿ ಹರಿಣಿಯವರು ತುಂಬ ಅದ್ಭುತವಾದ ಕೆಲಸ ಮಾಡ್ತಾರೆ. ಪೋಷಕ ಪಾತ್ರಗಳಿಗೆ ಬಾಲರಾಜವಾಡಿ, ರಂಗಭೂಮಿಯ ಒಂದು ದೊಡ್ಡ ಪ್ರತಿಭೆ. ಅನೇಕ ಜನ, ತುಂಬ ಜನ ಕೆಲಸ ಗೊತ್ತಿದ್ದವ್ರು ಮಾಡಿರೋ ಕೆಲಸ, ಆದರೆ ಮೊದಲನೇ ಪ್ರಯತ್ನ ಕೆಲಸ ಗೊತ್ತಿದ್ದವರೇ ಮಾಡಿರೋದು. ಯಾರೋ ಸುಮ್ಮನೆ ಅಂದರೆ ಪ್ರತಿಯೊಂದು ನಾವು ಬ್ಯಾಕ್ ಸ್ಟೇಜ್ ಅಂತ ಏನು ಕರ್ಕೋತೀವಿ, ತೆರೆ ಹಿನ್ನೆಲೆಯಲ್ಲಿ ಕೆಲಸ ಮಾಡ್ತಾರಲ್ಲರೂ ಶುದ್ಧರಾಗಿ ನಿಸ್ಪೃಹರಾಗಿ ಒಂದು ಪ್ರಯತ್ನ ಮಾಡಿದ್ದಾರೆ. ಅವರ ಪ್ರಾಮಾಣಿಕ ಪ್ರಯತ್ನಕ್ಕೆ ಜಯ ಸಿಗಲೇಬೇಕು. ತುಂಬ ಸ್ವಲ್ಪ ತಡ ಆಗ್ಬೋದು, ಅದರ ಪ್ರಾಮಾಣಿಕ ಪ್ರಯತ್ನಗಳಿಗೆ ಗೆಲುವು ಸಿಕ್ಕಿರೋದಕ್ಕೆ ಕನ್ನಡ ಚಿತ್ರರಂಗದಲ್ಲಿ ದೊಡ್ಡ ಉದಾಹರಣೆಗಳಿದೆ. ಎಲ್ಲ ಚಿತ್ರರಂಗದ ಥರದ ಉದಾಹರಣೆ ಇದೆ. ಇವತ್ತು ಇಲ್ಲ ಆ ಥರದ ಟ್ರೈಲರ್ ಕಾರಣಕ್ಕಾಗಿ
ಈ ಟ್ರೈಲರ್ನ ಬಹಳ ಪ್ರೀತಿಯಿಂದ, ನಮ್ರತೆಯಿಂದ, ಭಕ್ತಿಯಿಂದ ನಾನು ಆ ಟ್ರೈಲರ್ನ ಲಾಂಚ್ ಮಾಡ್ತಾ ಇದ್ದೀನಿ. ಅವ್ರಿಗೆ ಒಳ್ಳೇದಾಗಲಿ. ಇಡೀ ತಂಡಕ್ಕೆ, ಅಷ್ಟೂ ಜನಕ್ಕೂ ಶ್ರದ್ಧೆಯಿಂದ ಕೆಲಸ ಮಾಡಿದ ಕಾರಣಕ್ಕಾಗಿ ಒಂದು ದೊಡ್ಡ ಯಶಸ್ಸು ಸಿಗಲಿ. ಭಾಳ ಕಡೆಯವರೆಗೂ ಅವ್ರಿಗೆ ಈ ಚಿತ್ರ ನನ್ನ ಮೊದಲ ಚಿತ್ರದಲ್ಲಿ ನಾನು ಆರಂಭದಲ್ಲಿ ಕೆಲಸ ಮಾಡಿದಾಗ ನಂದು ಈ ಥರ ಆಗಿತ್ತು ಅಂತ ಒಂದು ಸಿಹಿ ನೆನಪು. ನನಗೊಂದು ಜನ್ಮದ ಜೋಡಿ ಮೊದಲನೇ ಪಿಕ್ಚರ್ ನಾನು ಮಾಡಿದಾಗ ಭಾಳ ಆತಂಕದಲ್ಲಿ ನನಗೆ ಏನಪ್ಪ ಅಂತ ಇದ್ರು. ಇಷ್ಟು ವರ್ಷದ ಮೇಲೂ, 30 ವರ್ಷದ ಮೇಲೂ ಜನ್ಮದ ಜೋಡಿ ಅದರ ಹಾಡುಗಳು, ಕಥೆ ಹೆಂಗೆ ನೆನಪಿಸ್ಕೋತಾರೆ. ಹಾಗೆ ಆ ಥರದ ಅನೇಕ ಜನಕ್ಕೆ ಮೊದಲನೇ ಪಿಕ್ಚರ್ ಆಗಿರೋದು ಎಲ್ಲರಿಗೂ ಒಂದು ಸಿಹಿಯಾದ ನೆನಪು, ಇದನ್ನು ಗಟ್ಟಿಯಾಗಿ ಉಳಿಲಿ ಅಂತ ಚಿತ್ರದ ನಿರ್ದೇಶಕರು, ನಿರ್ಮಾಪಕರು, ತಂತ್ರಜ್ಞರು, ದುಡ್ಡು ಹಾಕಿರೋರು ಮತ್ತು ಅನೇಕ ಜನರ ಹಿಂದೆ ಕೆಲಸ ಮಾಡೋ ಸಂಗೀತ ನಿರ್ದೇಶಕರು, ಛಾಯಾಗ್ರಾಹಕರು, PRO ಮತ್ತು ಬಂದಿರೋ ಮಾಧ್ಯಮದವರು ಎಲ್ಲರೂ ಇದು ನಮ್ಮನೇದು ಅಂದ್ಕೊಂಡು ಕೆಲಸ ಮಾಡ್ತಾರೆ. ತುಂಬ ಸರಿ ನಾನು ನೋಡಿ ಅನೇಕ PROಗಳಾಗಲಿ, ಅನೇಕ ಜನ ಮಾಧ್ಯಮದವರಾಗಲಿ ಇದು ನಮ್ಮದು ಕೆಲಸ ರೀ, ಕನ್ನಡದ ಕೆಲಸ ಇದು ಅಂತ ಅವ್ರು ಯಾರು ಕೆಲಸ ಮಾಡ್ಬೇಕಾರೆಲ್ಲ ಆ ಥರದ್ದೆಲ್ಲ ಏನೋ ಒಂದು ಅಂತ ಮಾಡಿದ್ದು ನಾನು ನೋಡೇ ಇಲ್ಲ. ಹಂಗಿರೋದ್ರಿಂದಲೇ ಇವತ್ತಿಗೂ ತುಂಬ ಆರೋಗ್ಯಕರವಾದ ಮನಸ್ಥಿತಿ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಉಳ್ಕೊಂಡಿದೆ ಅಂತ ಭಾವಿಸ್ತೀನಿ. ಅವರೆಲ್ಲರಿಗೂ ದೊಡ್ಡ ಯಶಸ್ಸು ಸಿಗಲಿ. ಈ ಚಿತ್ರದ ಮೂಲಕ ಮತ್ತೊಂದು ಹೊಸ ಥರದ ಅಲೆ, ಯಾಕೆಂದ್ರೆ ಚಿತ್ರರಂಗಕ್ಕೆ ಒಂದು ದೊಡ್ಡ ಆತಂಕ ಸೃಷ್ಟಿಯಾಗಿರೋ ಈ ಗಳಿಗೆಗಳಲ್ಲಿ ಈ ಚಿತ್ರರಂಗದಲ್ಲಿ ಟಾಕೀಸ್ಗಳಲ್ಲಿ ಮಾತ್ರ ಅಲ್ಲದೆ OTTಗಳಲ್ಲೂ ಮತ್ತೊಂದು ಕಡೆ ಹೆಚ್ಚು ಪ್ರಚಾರ ಸಿಕ್ಕಿ ಒಳ್ಳೇದಾಗಲಿ ಅಂತ ತುಂಬ ಪ್ರೀತಿಯಿಂದ ಹಾರೈಸ್ತೀನಿ. ಕಾರ್ಯಕ್ರಮ ಚೆನ್ನಾಗಲಿ ಮತ್ತು ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ ಅಂತ ಮತ್ತು ನನಗೂ ಒಳ್ಳೇದಾಗಲಿ ಅಂತ ನಾನು ಪ್ರಾರ್ಥಿಸ್ತೀನಿ. ನಮಸ್ಕಾರ. ಸರ್ ಹೇಳ್ತಾ ಇದ್ದೇನೆ, ಶ್ರಮ ಪಟ್ಟು ಇಷ್ಟಪಟ್ಟು ಮಾಡಿರೋ ಸಿನಿಮಾ ದಿ ಅಂಡ್ ಟ್ರೈಲರ್ ಅದ್ಭುತವಾಗಿ ಮೂಡಿ ಬಂದಿದೆ. ಇಡೀ ಸಿನಿಮಾ ತಂಡಕ್ಕೆ ನಮ್ಮೆಲ್ಲರ ಪರವಾಗಿ ಅಭಿನಂದನೆಗಳು ಅಂಡ್ ಎಲ್ಲ ಕಲಾವಿದರಿಗೆ, ಈ ಸಿನಿಮಾ ತಂಡಕ್ಕೆ ಶುಭ ಹಾರೈಸ್ತಾ ಈಗ ಸಿನಿಮಾದ ಟೆಕ್ನಿಕಲ್ ಟೀಮ್ ನ ಮೊದಲನೇದಾಗಿ ಮಾತಾಡ್ಸೋಣ ನಾವು. ಸಿನಿಮಾದ DOP ಆಲನ್ ಭರತ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಕ್ಯಾಮ್ರಾ ವರ್ಕ್ ತುಂಬಾ ಅದ್ಭುತವಾಗಿ ಮೂಡಿ ಬಂದಿದೆ ಸರ್. ಅಂಡ್ ಆಗ್ಲೇ ಹೇಳಿದಾಗಲೇ ವಿಜುವಲ್ ಟ್ರೀಟ್ ಅಂಡ್ ಅದು ಕ್ಯಾಮ್ರಾ ವರ್ಕ್ ಅಲ್ಲಿ ಗೊತ್ತಾಗುತ್ತೆ. ಸೊ ನಿಮ್ಮ ಮಾತಲ್ಲಿ ದಿ ಸಿನಿಮಾದ ಬಗ್ಗೆ ಏನ್ ಹೇಳ್ತೀರಾ? ಎಲ್ಲರಿಗೂ ನಮಸ್ಕಾರ. ನಮ್ಮ ದಿ ಪ್ರೆಸ್ ಮೀಟಿಗೆ ಬಂದಿರುವಂಥ ಮಂಡ್ಯ ರಮೇಶ್ ಸರ್, ತರಣಿ ಮೇಡಮ್, ದಿಶಾ, ನಮ್ಮ ಎಂಟೈರ್ ಟೀಮ್ ಎಲ್ಲರಿಗೂ ಥ್ಯಾಂಕ್ಸ್. ಮತ್ತು ಮೀಡಿಯಾ ಪೀಪಲ್, ನೀವಿಲ್ಲದೆ ನಾವು ಜನಗಳನ್ನ ರೀಚ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಸೊ ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ. ದಯವಿಟ್ಟು ನಮ್ಮನ್ನ ಸಪೋರ್ಟ್ ಮಾಡಿ. ಮೂಡಿಗೆರೆ ಸರ್, ಮೂಡಿಗೆರೆ ಶೂಟ್ ಬಂದು 65 to 70 days ಮಾಡಿದ್ದೀವಿ. ಮೂಡಿಗೆರೆ, ಹೊನ್ನಾವರ, ಅಲೆ ಇಲ್ಲೆಲ್ಲ ಶೂಟ್ ಮಾಡಿ ಫಾರೆಸ್ಟ್ ಪರ್ಮಿಷನ್ಸ್ ಎಲ್ಲ ಹಾಕೊಂಡಿದ್ದೀವಿ ಸರ್. ಮುಂಚೆನೆ ತಗೊಂಡು ಪರ್ಮಿಷನ್ಸ್ ಎಲ್ಲ ಇದು ಮಾಡಿದ್ದೀವಿ. ಇದಕ್ಕಿಂತ ಮುಂಚೆ ಮಾಡಿದ್ದೀವಿ ಸರ್. ರಿಲೀಸ್ ಆಗ್ತಾ ಇದೆ ನನ್ನ ಮೊದಲನೇ ಸಿನಿಮಾ ವರ್ಕ್ ಮಾಡಿದ್ದೀವಿ ಸರ್. ಎಲ್ಲ ಅನಿಮಲ್ಸ್ ಎಲ್ಲ ಗ್ರಾಫಿಕ್ಸ್ ಮಾಡಿದ್ದೀವಿ ಸರ್. ನಾವು ಬಂದು ಫ್ರೀಲ್ಯಾನ್ಸರ್ ಆಗಿ ವರ್ಕ್ ಮಾಡ್ತಿದ್ದೀವಿ ಸರ್. ಒಬ್ರ ಜೊತೆ ಅಂತಾನೆ ಇರ್ತೀವಿ, PK ದಾಸ್ ಸರ್ ಮತ್ತು ಡೇವಿಡ್ ವಿಲಿಯಮ್ಸ್ ಅವ್ರ ಜೊತೆ ಎಲ್ಲ ವರ್ಕ್ ಮಾಡ್ತಿದ್ದೀವಿ. ಇದಾದ್ಮೇಲೆ ನಾನು ಪರ್ಸ್ನಲ್ ಆಗಿ ವರ್ಕ್ ಮಾಡೋಕ್ಕೆ ನಾ ಇಂಡಿವಿಜುವಲ್ ಆಗಿ. ಥ್ಯಾಂಕ್ ಯು ಸರ್. ಸರ್ ಇಲ್ಲ ಸರ್, ಸಿಟಿಲೂ ಇರುತ್ತೆ. ಒಂದು ಟೀಮ್ ಇದು ಬಂದು ಫಾರೆಸ್ಟ್ ಹೋದಾಗ ಏನಾಗುತ್ತೆ ಅನ್ನೋದು ಅದು ನಮ್ಮ ಡೈರೆಕ್ಟರ್ ಬಂದಾಗ ಹೇಳ್ತಾರೆ. ಫಾರೆಸ್ಟ್ ಮಾಡ್ತೀವಿ. ಥ್ಯಾಂಕ್ ಯು ಸರ್. ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರ್ UM ಸ್ಟೀವನ್ ಸತೀಶ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಎಲ್ರಿಗೂ ನಮಸ್ಕಾರ. ನಮ್ಮ ಕನ್ನಡ ಕೊಂಚ ಅಲ್ಲಿ ಹಿಂಗೆ ಇರುತ್ತೆ, ಮೊದಲೇ ಹೇಳ್ಬಿಡ್ಬೇಕಲ್ಲ, ಇಲ್ಲಾಂದ್ರೆ ಮತ್ತೆ ಕಷ್ಟ ಆಗ್ಬಿಡುತ್ತೆ, ಮಾತುಗಳಿದ್ರೆ ಹಂಗಾಗ್ಬಿಟ್ಟು ಡಿಸೈನ್ ಮಾಡ್ಕೊಬಿಡಿ. ಈ ಸಿನಿಮಾ ಬಗ್ಗೆ ಹೇಳ್ಬೇಕಾದ್ರೆ, ಈ ಸಿನಿಮಾಕ್ಕೆ ಟ್ಯಾಗ್ಲೈನ್ ಹಾಕಿದ್ರೆ ಹಾಡೋದಕ್ಕೊಂದು ಹಾಕಿದ್ರೆ ಕರೆಕ್ಟ್ ಆಗಿರುತ್ತೆ ನನ್ನ ಪ್ರಕಾರ. ಯಾಕಂದ್ರೆ ಡೇ ನೈಟ್ ನನ್ನ ಕನ್ಸಲ್ಲಿ ಬರೋದು ಈ ಸಿನಿಮಾ ಮಾತ್ರನೇ. ಹಿಂಗೇನೆ ಡೈಲಿ ಹಂಗೆ ಹೋಗ್ತಾ ಇತ್ತು. ನಮ್ಮ ಡೈರೆಕ್ಟರ್ ಬಗ್ಗೆ ಹೇಳ್ಬೇಕಾದ್ರೆ ಒಂದು ಫ್ರೀ ಆರ್ಟಿಸ್ಟ್ ಥರ ಒಳ್ಳೆ ಸ್ಪೇಸ್ ಕೊಡ್ತಾರೆ. ಸೊ ಅದ್ರ ಬಗ್ಗೆ ಏನೇ ಹೇಳಕ್ಕೆ ಬೇಕಾಗಿಲ್ಲ. ಏನೇ ಮಾಡಿದ್ರೂ ಹಿಂಗೆ ಆಗಿದೆ ಅಂದರೆ ಓಕೆ ಟೇಕ್ ಕೊಡ್ತೀನಿ. ಸೊ ಅದಕ್ಕೆ ಇಷ್ಟೇ ಡೆವಲಪ್ ಆಗಿರೋ ವಿಚಾರ. ಏನೋ ಕ್ರಿಯೇಟಿವಿಟಿ ಕೆಲಸ ಇದ್ರೂ ನಾವು ಅದಕ್ಕೆ ಜಾಗ ಕೊಡಬೇಕು. ಕೊಟ್ಟರೆ ಮಾತ್ರ ಆ ಕೆಲಸ ನಡೆಯುತ್ತೆ, ಇಲ್ಲ ಅಂದರೆ ನಡೆಯೋದೇ ಇಲ್ಲ. ಸೊ ಅದು ಕರೆಕ್ಟಾಗಿ ತಿಳ್ಕೊಂಡೋದಕ್ಕೆ ಇಲ್ಲಿ ತನಕ ಚೆನ್ನಾಗಿ ಒಳ್ಳೆ ಸಿನಿಮಾನ ಬರ್ತಿದೆ. ನಾನು ಇಲ್ಲಿ ಕನ್ನಡ ಬರುವಾಗ ಅವ್ರು ಆಲ್ಮೋಸ್ಟ್ ಓರಿಯೆಂಟೇರಿಯರ್ ಹಿಂದೆ ಇಟ್ಕೊಳ್ಳಿ. ಅವಾಗ ಕನ್ನಡ ಒಳಗಡೆ ಗೊತ್ತಾಗಲ್ಲ, ಏನೋ ಬರೋದಿಲ್ಲ. ಮೋಸ್ಟ್ಲಿ ಟ್ರಾನ್ಸ್ಲೇಟ್ ಬರ್ತಾರೆ, ಅವ್ರನ್ನ ಹೇಳ್ತಾರೆ, ಹಿಂಗೆ ಇರುತ್ತೆ. ಸೊ ಅವಾಗ ಒಂದು ನನಗೆ ಕನ್ನಡ ಇಂಡಸ್ಟ್ರಿ ನನಗೆ ಅಷ್ಟೊಂದು ಗೊತ್ತೇ ಇಲ್ಲ. ಕನ್ನಡ ಅಂದರೆ ಕನ್ನಡ ಥರ ನನ್ನ ಮೈಂಡಲ್ಲಿ ಇರುತ್ತೆ. ಇಂಡಿಯಾಲಿ ಒಂದು ಇರುತ್ತೋ ಅನ್ಸುತ್ತೆ, ಆ ಲೆಕ್ಕಾಚಾರ ಇರುತ್ತೆ. ಅಷ್ಟು ಇರುತ್ತೆ ನಾನು. ನನಗೆ KGF ಒಂದು ಮೇಕಿಂಗ್ ಬಂತು ಅವಾಗ.
ನೋಡುವಾಗ ದೊಡ್ಡ ಸಿನಿಮಾ ಮಾಡ್ತಿದ್ದಾರ ಹಂಗೇನೆ ಇತ್ತು. ಓಪನ್ ಹೇಳಿದ್ರೆ ನನಗೆ ಗೊತ್ತಿಲ್ಲಲ್ಲ, ನಾವು ಅದೇ ಸ್ಟೇಟಲ್ಲಿ ಇದ್ದೀವಿ, ನಮ್ಗೇನು ಗೊತ್ತಾಗಲ್ಲ. ಕೊನೆಗೇನೆ ಗೊತ್ತಾಯ್ತು, ಸರಿ ಆಯ್ತು ಒಂದೊಂದು ಸಿನಿಮಾ ಬರುವಾಗ. ಸೊ ಇಲ್ಲಿ ಸುಮಾರು ಮೇಕರ್ಸ್ ಇದ್ದಾರೆ, ಬಟ್ ಅದನ್ನ ಪರೇಡ್ ಮಾಡಕ್ಕೆ ಪ್ರಮೋಟ್ ಮಾಡಕ್ಕೆ ಯಾರಿಲ್ಲ ಆಕ್ಚುಲಿ. ಅದೇನೇ ಒಂದು ಚಿಕ್ಕ ಚಿಕ್ಕ ಸಿನಿಮಾ ಆಗಲಿ ದೊಡ್ಡ ಸಿನಿಮಾ ಆಗಲಿ, ಸೊ ಅದನ್ನ ನಾವು ಎಷ್ಟು ಪ್ರಚಾರ ಮಾಡ್ತೀವೋ, ನಾವು ಎಷ್ಟು ಸಪೋರ್ಟ್ ಮಾಡ್ತೀವೋ ಅವಾಗನೇ ನಾವು ಬದುಕಲಿಕ್ಕಾಗಿದೆ ಆಕ್ಚುಲಿ. ಇವಾಗ ನಾವು ಬದುಕಬೇಕಾದ್ರೆ ಫಸ್ಟ್ ನಾವು ನಮ್ಮನ್ನು ಪ್ರಮೋಟ್ ಮಾಡಬೇಕು, ಜೊತೆಗೆ ಸಿನಿಮಾನ ಪ್ರಮೋಟ್ ಮಾಡಬೇಕು. ಅವ್ರು ಒಳ್ಳೆಯವರಲ್ಲಿ ಕೆಟ್ಟವರಲ್ಲಿ ಅವ್ರ ಸಿನಿಮಾ ಅವರು, ನಮ್ಮ ಸಿನಿಮಾ ಅವರು ಪ್ರಮೋಟ್ ಮಾಡಬೇಕು. ಇದು ಈಗ ಫುಲ್ ಇವಾಗ ಕಮ್ಮಿ ಆದಂಗೆ ಪ್ಯಾನ್ ಇಂಡಿಯಾ ಅಂತ ಒಂದು ವಿಷಯ ಕ್ರಿಯೇಟ್ ಆಗಿದೆ. ಇನ್ನೂ ದೊಡ್ಡ ರೇಂಜಿಗೆ ಬರುತ್ತೆ ಅಂತ ನನಗೆ ತುಂಬಾ ನಂಬಿಕೆ ಇದೆ. ನನಗೆ ಈ ಸ್ಟೇಟ್ ಮೂವಿ ಆ ಸ್ಟೇಟ್ ಮೂವಿ ಅಂತೆಲ್ಲ ಏನಿಲ್ಲ. ಇಲ್ಲಾಂದ್ರೆ ಇಷ್ಟೊಂದು ನನ್ನ ಕನ್ನಡ ನನ್ನ ಬಾಯಿಲೆ ಬರಲ್ಲ ಆಕ್ಚುಲಿ. ಯಾಕಂದ್ರೆ ನನಗೂ ವರ್ಡ್ಸ್ ಬಾಯಿಲೆ ಬರಲ್ಲ ಬೇಸಿಕ್ ಆಗಿ. ಸೊ ಹಂಗಾಗಿ ತನಕ ಇನ್ನಿಗೆ ಪ್ರೌಡಾಗಿನೇ ಫೀಲ್ ಮಾಡ್ತೀವಿ. ಯಾಕಂದ್ರೆ ನಾನು ಫಸ್ಟು ಕನ್ನಡ ಸ್ಟೇಟಲ್ಲಿ ಎಲ್ಲಿ ಸ್ಟೇಜ್ ಇದೆ ಫಸ್ಟ್ ಪ್ರೆಸ್ ಮೀಟ್, ಅದಕ್ಕೆ ಇದು ನನಗೆ ಸ್ಪೆಷಲ್ ಡೇನೆ. ಇಲ್ಲಿ ನಾನು ಒಂದು ಸುಮಾರು ಜನಕ್ಕೆ ಥ್ಯಾಂಕ್ ಮಾಡಬೇಕಾಯ್ತೆ. ಒಂದೊಂದು ಹೇಳ್ತೀನಿ. ಫಸ್ಟ್ ನಾನು ನಿಂತಿದ್ದೀನಿ, ಯಾಕಂದ್ರೆ ನಾನು ಡೇ ನೈಟು ನಾನು ಯಾವಾಗ ಲೇಟಾಗಿ ಬಂದ್ರೂ ಅದು ನನಗೋಸ್ಕರ ಕಾಯ್ಕೊಂಡಿರ್ತಾರೆ. ಊಟ ಮಾಡಲ್ಲ, ಬಂದಕ್ಕೇ ಮಾಡ್ತಾರೆ. ಯಾಕಂದ್ರೆ ನನ್ನ ಕೆಲಸ ಬೇಕು ಗೊತ್ತು, ಅವರು ಸಪೋರ್ಟ್ ಮಾಡ್ತಾರೆ. ಹಿಂಗೆ ನೆಕ್ಸ್ಟ್ ನನ್ನ ಮಾವ ಮತ್ತೆ ನನ್ನ ಅತ್ತಿಗೆ ಎಲ್ಲರೂ ನನಗೆ ಫುಲ್ ಸಪೋರ್ಟು. ಇಂಟ್ರೆಸ್ಟ್ ಓಪನ್ ಮಾಡಿದ್ರೆ ಫಸ್ಟು ಅಲ್ಲಿ ತಲೆ ಬಸ್ಕೊಂಡು ಕೂತ್ಕಾರಲ್ಲ ನಿಮ್ಮ ಇದ್ವಿ ನಮ್ಮ DOP ಸರ್. ನಾನು ಬಂದಿರಲಿ ಎಂದು ಇಲ್ಲಿದ್ದಂಗೆ ನನಗೆ ಸಿನಿಮಾ ಸಪೋರ್ಟ್ ಅವ್ರನ್ನೇ. ಕೆಲವೊಂದು ಮೂವಿ ಇಲ್ಲ ಬೇರೆಯವ್ರ ಮೂವಿ ಇರುತ್ತೆ, ನಾನು ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡುವಾಗ ಜೀವ ಡೈಲಾಗ್ ಏನೇನು ಅರ್ಥ ಆಗ್ತಿಲ್ಲ, ನಾನು ಎಕ್ಸ್ಪ್ಲೇನ್ ಮಾಡಿದ್ರೆ ಫುಲ್ಲು ಕುತ್ಕೊಂಡು ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ಇವರು ಫುಲ್ ಕಂಪ್ಲೀಟ್ ಫ್ರೀ ಆರ್ಟಿಸ್ಟ್ಗೆ ಒಳ್ಳೆ ನಾನು ತಗೊಳ್ಳಿ ಹಂಗೆ ಕೊಡೋ ಥರನೇ ಅವ್ರ ಲೆಕ್ಕಾಚಾರ. ನೆಕ್ಸ್ಟ್ ನೋಡಿದ್ರೆ ನಮ್ಮದು ಡೈರೆಕ್ಟರ್ ಬರ್ಬೇಕು ಆಲ್ರೆಡಿ ಹೇಳಿದ್ರೆ ನಾವು 1 hour ತೊಗೊಬೇಕು ಬರ್ಬೇಕಾದ್ರೆ. ಮತ್ತೆ ನಮ್ಮ ಸರ್ ನಯನದ ಸರ್, ಸೊ ಅವರು ಹೇಳಕ್ಕೆ ಬೇಕಾಗಿಲ್ಲ, ಯಾಕಂದ್ರೆ ಅವ್ರ ಬಗ್ಗೆ ಎಲ್ಲರಿಗೂ ಗೊತ್ತು. ಅವರು ಮಾಡಿದ ಕೆಲಸ ಮತ್ತೆ ಶೂಟಿಂಗ್ ಅಲ್ಲಿ ಎಷ್ಟು ಕಂಫರ್ಟಬಲ್ ಇರ್ತಾರೆ. ಎಲ್ರಿಗೂ ಒಂದೇ ರೆಸ್ಪೆಕ್ಟ್, ಒಂದು ಎಕ್ಸ್ಪೀರಿಯನ್ಸ್ ಉಳ್ಳವ್ರಿಗೆ ಮಾತ್ರ ಬರುತ್ತೆ, ಎಲ್ಲರಿಗೂ ಬರಲ್ಲ. ಯಾಕಂದ್ರೆ ನಾನು ದೊಡ್ಡವನು, ನಾನು ನಿಮಗೆ ಯಾಕೆ ಹಿಂಗೆ ಮಾತಾಡಬೇಕು, ಹಿಂಗೆ ಯಾಕೆ ಮರ್ಯಾದೆ ಕೊಡಬೇಕು, ಈ ತರ ಸಿಕ್ಕಾಪಟ್ಟ ವಿಷಯನ ಇರುತ್ತೆ. ಆ ರೇಂಜಲ್ಲಿ ನೋಡುವಾಗ ನಾನು ಈ ಸಿನಿಮಾಲಿ ಕೆಲಸ ಮಾಡೋಕೆ ಎಲ್ಲರೂ ಒಳ್ಳೆ ರೆಸ್ಪೆಕ್ಟು. ನಾನು ಮೊದಲೇ ನಾನು ಈ ಸಿನಿಮಾಲಿ ಆಕ್ಟ್ ಮಾಡುವಾಗ ನಾನೊಬ್ಬ ಮ್ಯೂಸಿಕ್ ಯಾರು ಗೊತ್ತೇ ಆಗಲ್ಲ. ಆಕ್ಚುಲಿ ಇದರಲ್ಲಿ ಬಂದಿರ್ತೀವಿ ಪ್ರಪಂಚ ಕಾಣ್ತಾರಲ್ಲ ಅದು. ಸೊ ಎಲ್ಲರೂ ಅವರು ಚಿನ್ನ ಆರ್ಟಿಸ್ಟು ದೊಡ್ಡ ಆರ್ಟಿಸ್ಟು, ಆದ್ರೂ ಒಂದು ರೆಸ್ಪೆಕ್ಟ್ ಅಂದ್ರೆ ಈ ಟೀಮಲ್ಲಿ ನೋಡಿದೆ, ಈ ಟೀಮ್ನೇ ಕನ್ನಡ ಆರ್ಟಿಸ್ಟ್ ತೆಗೆದುಕೊಂಡಿದೀವಿ. ಇದಕ್ಕೆ ಇಲ್ಲಿ ತನಕ ನಂಗೆ ಜಾಸ್ತಿ ಆಗಬೇಕಂತ ನಂದು ಆಸೆ ಇರುತ್ತೆ. ಏನ್ ಸರ್ ನಮ್ಮ ಸಿನಿಮಾ ಅಲ್ಲ, ನಮ್ಮ ಸಿನಿಮಾಲಿ ಕೇಳಿದ್ರೆ 4 ಸಾಂಗ್ ಇದೆ ಸರ್, 3 ಸಾಂಗ್ ರಿಲೀಸ್ ಆಗಿದೆ. ಸರ್ ರೀ ರೆಕಾರ್ಡಿಂಗ್ ಕರೆಕ್ಟಾಗಿ ಹೇಳಿದ್ರೆ ಉಸಿರು ಊಟಕ್ಕೆ 1 hour 2 hours ಸಾಕು. ಬಟ್ ಉರ್ವ ಜೋಡ್ಸಕ್ಕೆ ಟೈಮ್ ಬೇಕು. ಸೊ ಆ ಉರ್ವ ಎಲ್ಲರಿಗೂ ಇಷ್ಟ ಆಗಬೇಕು. ಸೊ ಮ್ಯೂಸಿಕ್ ಅಂದ್ರೆ ಜಸ್ಟ್ ಒಂದು ಗ್ಲೋ ತರ ಇಟ್ಕೊಳ್ಳೋಣ, ನಾವು ಅದನ್ನ ಹೆಂಗ್ ಜೋಡಿಸುವ ಲೆಕ್ಕಾಚಾರ. ಸೊ ಫಸ್ಟ್ ಈ ಮೂವಿಗೆ ಟೋಟಲ್ ಮ್ಯೂಸಿಕ್ ಮುಗಿರೋದು 2 days ಸರ್. ಆಕ್ಚುಲಿ ಮೇನ್ ಕೋರ್ ಮ್ಯೂಸಿಕ್ ಆಗಿರೋದು 2 days ಆಗಿದೆ. ನೆಕ್ಸ್ಟ್ ಅದನ್ನ ಪ್ರೋಗ್ರಾಮಿಂಗ್ ರಿಪೀಟ್ ಇಂಪ್ರೂವ್ ಲೈವ್ ಇಲ್ಲ ಬೇರೆ R&D ಈ ತರ ಟೈಮ್ ಆಗಿದೆ. ವರ್ಷನ್ಸು ಕರಡಿ ಸೀಕ್ವೆನ್ಸ್ ಒಂದು ಇರುತ್ತೆ, 6 ವರ್ಷನ್ಸ್ ಮಾಡಿದೀವಿ. ಮತ್ತೆ ಲವ್ ಸೀಕ್ವೆನ್ಸು ಮೇಜರ್ ಸಾಂಗ್ಲಿಂದ ಬಂದಿರೋದು. ಬಟ್ ಬ್ಯಾಕ್ಗ್ರೌಂಡ್ ಸ್ಕೋರ್ನೇ ಒಂದು ಕನ್ವರ್ಟ್ ಮಾಡಿ ಒಂದು ಸಾಂಗ್ನೇ ಒಂದಿದೆ ಈ ಮೂವಿಯಲ್ಲಿ, ಎಂಡಿ ಕ್ರೆಡಿಟ್ಸ್ ಅಲ್ಲಿ ಬರುತ್ತೆ. ಅದು ಫುಲ್ ಮೂವಿಗಳು RRನೇ ಅದು ನಮಗೆ ಸಾಂಗ್ ಕನ್ವರ್ಟ್ ಮಾಡೋದು ಚೆನ್ನಾಗಿರುತ್ತೆ. ಸೊ ಹಂಗನೂ ಅದು ಡೆವಲಪ್ ಆಗಿದೆ ವಿಚಾರನೆ. ಸೊ ವರ್ಷನ್ ಲಿಸ್ಟ್ ಸೇರಿದ್ರೆ ಸಿಂಪಲ್ ಆಗಿ ನಿಮ್ಗೆ ಹೇಳಿದ್ರೆ ನಂದು ಈ ಮೂವಿನ ನಂದು ಮ್ಯೂಸಿಕ್ ಪ್ರಾಜೆಕ್ಟ್ ಫೈಲು 600 GB ಕರೆಕ್ಟಾಗಿ ಹೇಳ್ತಾರೆ. ಏನ್ ಸರ್ ನನ್ನ ಹತ್ರ ಇವ್ರು ನಾನು ಕೊಟ್ಟಿರೋ ಹಾರ್ಡ್ ಡಿಸ್ಕ್ ಆಲ್ಮೋಸ್ಟ್ ಮ್ಯೂಸಿಕ್ ಮಾತ್ರ ನಾನು ಹೊಸ ಇನ್ಸ್ಟ್ರೂಮೆಂಟ್ ಡೌನ್ಲೋಡ್ ಮಾಡೋಕ್ಕೆ R&D ಮಾಡೋಕ್ಕೆ ಎಲ್ಲ ಸೇರಿಸಿ ನನಗೆ ಅವರು 12 GB ಮೇಲೆ ಇರ್ತೀವಿ ಸರ್ ಇವ್ರದ್ದು ಮಾತ್ರ. ನಾನು ಅದರಲ್ಲಿ ವರ್ಷನ್ಸು ಬ್ಯಾಕಪ್ ಏನೋ ಡೆಲಿಟ್ ಮಾಡಲ್ಲ, ಯಾಕಂದ್ರೆ ಯಾವಾಗ ಏನೋ ಬೇಕಾಗುತ್ತೆ, ಅದಕ್ಕೆ ಹಂಗೆ ಇಟ್ಕೊಂಡೋದು. ಯಾವ್ದು ಅಂತ ಕೇಳ್ತೀರಾ? ನಾನು ನೇಟಿವ್ ತಮಿಳ್ನಾಡು, ತಂಜಾವೂರ್ ಅಂತ ಹೇಳ್ತಾರೆ. ನಾನು ಅಲ್ಲಿ ಒಂದು 4 ಸಿನಿಮಾ ಮಾಡಿದೆ, ಇಲ್ಲಿ ಬಂದು 3 ಸಿನಿಮಾ ಮಾಡಿದ್ವಿ. ಇದೇ ಫಸ್ಟ್ ಸ್ಟೇಜ್. ಅದಕ್ಕೆ ಮುಂಚೆ ಒಂದು ದೊಡ್ಡ ಸಿನಿಮಾನ ಒಂದು ಮಾಡಿದೆ ಲಾಕ್ಡೌನ್ ಅಲ್ಲಿ, ಸಮ್ ಇಶ್ಯೂನಲ್ಲಿ ಡ್ರಾಪ್ ಆಗಿದೆ. ಅದೇ ಇದೇ ಫಸ್ಟ್ ನಮ್ದು ರಿಲೀಸ್ ಆಗಿರೋದು. ಓಕೆ, ಥ್ಯಾಂಕ್ ಯು ಸರ್. ಆಲ್ ದಿ ಬೆಸ್ಟ್.
ಸಿನಿಮಾದ ಎಡಿಟರ್ ಸಿದ್ಧಾರ್ಥ್ ಆರ್ ನಾಯಕ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಕೊರಿಯೋಗ್ರಾಫರ್ ಅಶ್ವಿನಿ ಉಮಾಪತಿ ಅವರು ಪ್ಲೀಸ್ ಬನ್ನಿ. Today on first stage, I'm a bit nervous. I'm really very sorry ಏನಾದರೂ ತಪ್ಪಾಗಿ ಹೇಳಿದ್ರೆ. And thank you Ramesh sir for coming here. And choreo ಮಾಡಿದ್ದೀನಿ, one song ಮಾಡಿದ್ದೀನಿ, ನಾನು ಮೌನಿ ಅಂತ. ಸೊ ನಮ್ಮ ಡೈರೆಕ್ಟರ್ ಸರ್ ಆ್ಯಂಡ್ ದಿಶಾ ಅವರು ತುಂಬ ಕಂಫರ್ಟಬಲ್ ಆಗಿದ್ರು. ಐ ಆಮ್ ರಿಯಲಿ ವೆರಿ ಗ್ರೇಟ್ಫುಲ್ ಆ್ಯಂಡ್ ಹಾನರ್ ಟು ಬಿ ಹಿಯರ್. ಥ್ಯಾಂಕ್ ಯು our director and DOP my Anna. Thank you so much. He was very much comfortable to me. ನಾನು ಏನು ಹೇಳಿದ್ರು he'll be like, no you can do it, yeah you can do it, ಹಂಗೆ ಇದ್ರು. Thank you so much. He was very much helpful for us. And my husband, our music director, thank you so much. ಅವರಿಲ್ಲ ಅಂದರೆ ನಾನು ಇರಲಿಲ್ಲ. So thank you so much for having me in your life also. Thank you so much. And I would like to take this opportunity to thank my dad. He's been every 28 years he's been so much support to me. Thank you so much daddy. I'm a bit nervous. I'm really very sorry. ನನಗೆ ಏನು ಮಾತಾಡೋದು ಗೊತ್ತಿಲ್ಲ. That's all. Thank you. ಥ್ಯಾಂಕ್ ಯು ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಡಿಸ್ಟ್ರಿಬ್ಯೂಟರ್ ವಿಜಯ್ ಸಿನಿಮಾಸ್ ನ ವಿಜಯ್ ಸರ್ ದಯವಿಟ್ಟು ವೇದಿಕೆಗೆ ಬರಬೇಕು. ಎಲ್ರಿಗೂ ನಮಸ್ಕಾರ. ಡಿ ಸಿನಿಮಾ ಇದೇ May 16th ರಿಲೀಸ್ ಆಗ್ತಾ ಇದೆ. ಆಲ್ಮೋಸ್ಟ್ ಒಂದು 45 to 50 ಥಿಯೇಟರ್ಸಲ್ಲಿ ರಿಲೀಸ್ ಮಾಡೋ ಪ್ಲಾನ್ ಇದೆ. ವಿನಯ್ ಸರ್ ತುಂಬ ಕಷ್ಟಪಟ್ಟು ಈ ಸಿನಿಮಾನ ಮಾಡಿದ್ದಾರೆ. ಅವರೆಲ್ಲೆಲ್ಲಿ ದುಡ್ಡು ಹಂಚಿದ್ದಾರೆ, ಫೈನಾನ್ಷಿಯಲಿ ಆಗಲಿ ಅಥವಾ ಹೀರೋ ಆಗಲಿ ಅಥವಾ ಡೈರೆಕ್ಷನ್ ಆಗಲಿ ತುಂಬ ಕಷ್ಟಪಟ್ಟಿದ್ದಾರೆ. ಒಳ್ಳೇದಾಗಲಿ ಸರ್. ನಿಮ್ಮ ಸ್ಟ್ರಗಲ್ನ ನಾನು ಹತ್ತಿರದಿಂದ ನೋಡಿದ್ದೀನಿ. ಖಂಡಿತ ನಿಮ್ಗೆ ಒಳ್ಳೇದಾಗಬೇಕಂತ ಮನಸ್ಪೂರ್ವಕವಾಗಿ ಕೇಳ್ಕೊತೀನಿ. ನಿಮ್ಮೆಲ್ಲರೂ ಹಾರೈಕೆ ಆಶೀರ್ವಾದ ಈ ಸಿನಿಮಾ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸರ್. ಎಲ್ಲ ಸಿಟಿಲೇ ಇರುತ್ತೆ ಸರ್. ಸಿನಿಮಾ ನೋಡಿದ್ದೀನಿ ಸರ್. ಹೇಗಂದರೆ ಸಿನಿಮಾ ನಾವು ಕಮರ್ಷಿಯಲಾಗೆ ನೋಡ್ತೀವಿ ಸರ್. ಇವಾಗ ನೀವು ಸಿನಿಮಾಗಳು ನೋಡಿ 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 ಯಾವ ಸಿನಿಮಾ ಚೆನ್ನಾಗಿದೆ ಅನ್ನೋದೇ ಜಜ್ಮೆಂಟ್ ಹೋಗ್ಬಿಡ್ತದೆ. ಅಡುಗೆ ಮಾಡೋನಿಗೆ ಅವನಿಗೆ ಟೇಸ್ಟ್ ಗೊತ್ತಿರಲ್ಲ, ಬಟ್ ತಿನ್ನೋರು ಬಂದ ಟೇಸ್ಟ್ ಅದನ್ನು ಚೆನ್ನಾಗಿದೆ ಅಂತ ತಿಂತಾನೆ ಇರ್ತಾರೆ. ನಮಗೆ ಗೊತ್ತಾಗಿರಲ್ಲ ಅದು ಹೇಗಿರುತ್ತೆ ಅಂತ. ಹಾಂ ಹೌದು ಸರ್. ಎಲ್ಲ ಕಡೆ ಇರುತ್ತೆ ಸರ್. ಹೌದು ಸರ್. ಸರ್ ಅದೇ ಹೇಳಿದ್ನಲ್ಲ ಸರ್ ಬಿಫೋರ್, ಅವರು ತುಂಬ ಕಷ್ಟಪಟ್ಟಿದ್ದಾರೆ ಫೈನಾನ್ಷಿಯಲಿ. ನನಗೆ ಗೊತ್ತಿದ್ದಂಗೆ ಹತ್ತಿರದಿಂದ ನೋಡಿದೆ. ಅವ್ರ ಹತ್ರ ರಿಲೀಸ್ ಮಾಡೋಕ್ಕೆ ದುಡ್ಡಿಲ್ಲ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ರಿಲೀಸ್ ಮಾಡೋಕ್ಕೆ ದುಡ್ಡಿಲ್ಲ, ಬಟ್ ಅಂಥದ್ರಲ್ಲಿ ಏನೋ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಹೌದೌದು. ಅದೇ ದುಡ್ಡು ರೆಡಿ ಮಾಡ್ಕೊಂಬರೋದು, ಶೂಟಿಂಗ್ ಹೋಗೋದು, ಇದೇ ಥರ ಮಾಡಿದ್ದಾರೆ ಅವರು. ಡನ್ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಮೀಡಿಯಾ ಸಪೋರ್ಟರ್ಸ್ ಮತ್ತು ಡಿ ಸಿನಿಮಾಗೆ ಬಂದಿರುವಂಥ ಅಷ್ಟು ಜನರಿಗೂ ತುಂಬ ಹೃದಯದ ಧನ್ಯವಾದ. ಇದು ನನ್ನ ಮೊದಲನೇ ಸಿನಿಮಾ ವಿಲ್ಲನ್ ಆಗಿ ಮಾಡ್ತಾ ಇರುವಂಥ ಸಿನಿಮಾ. ಇದಕ್ಕಿಂತ ಮುಂಚೆ ಹಲವಾರು ಸಿನಿಮಾಗಳು ನಟಿಸಿದ್ರು, ಹಲವಾರು ಸೀರಿಯಲ್ಗಳಲ್ಲಿ ನಟಿಸಿದ್ರು. ಎಕ್ಸ್ಪೋಸ್ ಅಂತ ಸಿಗ್ತಾ ಇರೋಂಥ ಮೊದಲನೇ ಸಿನಿಮಾ ನನ್ನದು ದಿ ಸಿನಿಮಾ, ಫಸ್ಟ್ ಬೇಬಿ ಇನ್ ಮೈಂಡ್. ಸೊ ಅಷ್ಟು ಎಕ್ಸೈಟ್ಮೆಂಟ್ ಕಾಯ್ತಾ ಇದ್ದೀನಿ. ಇದಕ್ಕಿಂತ ಮುಂಚೆ ಶರಣ್ ಅಂದ್ರೆ ಯಾರಿಗೂ ಗೊತ್ತಿಲ್ಲ. ನಾನು ಮೂಲತಃ ಮಂಡ್ಯದವನಾದ್ರು, ರಂಗಭೂಮಿ ಕಲಾವಿದನಾದ್ರು, ಹಲವಾರು ಅವಕಾಶದಿಂದ ವಂಚಿತನಾಗಿರೋಂಥ ವಂಚಿತ ಕಲಾವಿದ ಅಂತ ಹೇಳ್ಕೋಬಹುದು. ಕೆಲವೊಂದು ಸೀರಿಯಲ್ಗಳಾಗಿರ್ಬೋದು, ಸಿನಿಮಾಗಳಾಗಿರ್ಬೋದು, ಸಣ್ಣ ಸಣ್ಣ ಪಾತ್ರಗಳಲ್ಲಿ ಅಭಿನಯಿಸ್ತಾ ಬಂದಿರುವಂತ ಕಲಾವಿದ. ಸೊ ಮೊದಲನೇದು ಇಷ್ಟು ದೊಡ್ಡ ವಿಲನ್ ರೋಲ್ ಕೊಟ್ಟಿರೋಂಥ ವಿನಯ್ ಸರ್ ಅವರಿಗೆ ತುಂಬಾ ಥ್ಯಾಂಕ್ ಯು ಸೋ ಮಚ್. ಅಗೈನ್ ಸೇರ್ಲಿಕ್ಕೇನೋ DOP ಬಗ್ಗೆ ಎಲ್ಲರೂ ಹೇಳ್ತಾನೆ ಇದ್ದಾರೆ. ಅಷ್ಟೇ ಫ್ರೆಂಡ್ಲಿ ಆಗಿರೋಂಥ DOP. ಬಿಕಾಸ್ ಆಫ್ ನನ್ನ ಕ್ಯಾರೆಕ್ಟರ್ ಬಂದಾಗೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ದಿಬ್ರಿಗೂ ಕನ್ವೆ ಆದ್ರೆ ಮಾತ್ರ ದೇ ಆರ್ ರೆಡಿ ಟು ಟೇಕ್ ಇಟ್ ಅಪ್. ನನ್ನನ್ನು ಕನ್ವೆ ಮಾಡೋದು ಹೇಗೆ ಅಂತ ಅವ್ರಿಬ್ರಿಗೂ ತುಂಬಾ ಚೆನ್ನಾಗಿ ಗೊತ್ತಿತ್ತು. ನನ್ನನ್ನು ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ರು. ಹಾಗೆ ಈ ಸಿನಿಮಾಗೆ ನಾನು ನನ್ನ ಕಡೆಯಿಂದ ಆಗಿರೋಂಥ ಎಲ್ಲ ಎಫರ್ಟ್ ಕೊಟ್ಟಿದ್ದೀನಿ ಅಂತ ನಾನು ಅನ್ಕೊಂಡಿದ್ದೀನಿ. ಸಿನಿಮಾ ನೋಡಿ ನೀವೆಲ್ಲರೂ ಹೇಳಿದ್ರೆ ಅದು ನಮ್ಮಂತ ಹೊಸ ಕಲಾವಿದರನ್ನ ಬೆಳೆಸೋದಕ್ಕೆ ಒಂದು ಸ್ಟೆಪ್ಪಿಂಗ್ ಸ್ಟೋನ್ ಅಂತ ಹೇಳ್ಬೋದು ಅಂತ ನಾನು ಅನ್ಕೊಂಡಿದ್ದೀನಿ.
ಅದರ್ವೈಸ್ ಇದಕ್ಕಿಂತ ಮೇಲೇನು ಮಾತಾಡೋದು ನನಗೆ ಐ ಆಮ್ ಸೋ ಎಕ್ಸೈಟೆಡ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಹರಿಣಿ ಮ್ಯಾಮ್. ಎಲ್ಲರಿಗೂ ನಮಸ್ಕಾರ. ಮೊಟ್ಟ ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನೀವಿಲ್ಲದೆ ನಾವಿಲ್ಲ. ಎಲ್ಲರೂ ಹೇಳೋ ಹಾಗೆ ಇದು ಒಂದು ಪ್ರಾಮಾಣಿಕ ಪ್ರಯತ್ನ. ರಮೇಶ್ ಸರ್ ಹೇಳಿದಾಗೆ ಬಹಳ ಖುಷಿ ಆಗ್ತಾ ಇರೋದೇನೆಂದ್ರೆ ಮಂಡ್ಯ ರಮೇಶ್ ಸರ್ ಬಂದು ನಮ್ಮ ಟ್ರೈಲರ್ ಲಾಂಚ್ ಮಾಡೋದು. ಯಾಕಂದ್ರೆ ನಾನು ಮಾಡಿದಂತಹ ಮೊದಲನೆಯ ಸಿನಿಮಾ ಮೀರಾ ಮಾಧವ ರಾಘವದಲ್ಲಿ ನಾನು ಅವರು ಪೇರ್. ಸೊ ಹಾಗಾಗಿ ಇವತ್ತು ನನಗೆ ಬಹಳ ಖುಷಿ ಆಗ್ತಾ ಇದೆ ಅವ್ರು ನಮ್ಮ ಟ್ರೇಲರ್ ಲಾಂಚ್ ಮಾಡಿರೋದು. ಅಷ್ಟು ಒಂದು ಒಳ್ಳೆ ಮನಸ್ಸಿನ ಹೃದಯದ ಪ್ರತಿಭಾನ್ವಿತ ಕಲಾವಿದರನ್ನ ಪೋಷಣೆ ಮಾಡುವಂಥವ್ರವರು. ಸರ್ ಧನ್ಯವಾದಗಳು. ಆ್ಯಂಡ್ ಈ ಸಿನಿಮಾದ ಬಗ್ಗೆ ಹೇಳಬೇಕು ಅಂದರೆ ವಿನಯ್ ಅವರು ಫಸ್ಟ್ ಆಫ್ ಆಲ್ ಬಂದು ಅವ್ರು ಪ್ರೆಸೆಂಟ್ ಮಾಡಿದ ರೀತಿನೇ ತುಂಬ ಚೆನ್ನಾಗಿತ್ತು. ಕಥೆಯನ್ನು ನರೇಟ್ ಮಾಡಿದ್ದು ಹೀಗೆ ಬರುತ್ತೆ ಈ ಥರ ಅಂತ. ಆ್ಯಂಡ್ ಕತೆ ಚೆನ್ನಾಗಿತ್ತು. ನಾನು ಹೀರೋ ತಾಯಿಯ ಪಾತ್ರ. ಇದಕ್ಕೆ ನಿಮ್ಮನ್ನ ಬಿಟ್ಟರೆ ನಾನು ಯಾವ್ದು ಆಪ್ಷನ್ನೇ ಇಟ್ಕೊಂಡಿಲ್ಲ ಅಂತ ಹೇಳಿದ್ರು. ಸೊ ಅದಕ್ಕೆ ನನಗೆ ಸಂತೋಷ ಆಯಿತು ಅಂತ ಹೇಳ್ಬೋದು. ಅನದರ್ ಹೈಲೈಟ್ ಅಂತ ಹೇಳಿದ್ರೆ ಇಡೀ ಚಿತ್ರದಲ್ಲಿ ನೀವು ನೋಡುವಂತಹ ವಿಜುವಲ್ಸ್ ಅಮೇಝಿಂಗ್ ಆ್ಯಂಡ್ ಬ್ಯೂಟಿಫುಲ್ ವರ್ಕ್ ಬೈ ನಮ್ಮ DOP ಭರತ್ ಅವರು. ಆ್ಯಂಡ್ ಎಷ್ಟು ಚೆನ್ನಾಗಿ ಸೌಂಡ್ ಆಗ್ತಾ ಇದೆ ಅಂದರೆ ಅದಕ್ಕೂ ಕೂಡ ಸ್ಟೀವನ್ ಅವರು ಕಾರಣ. ಇವರು ತುಂಬ ಚೆನ್ನಾಗಿ ಎಲ್ಲ ಏನು ಹೇಳ್ತಾರೆ ಟೆಕ್ನಿಕಲ್ ಕ್ರೂ ಏನಿದೆ ತುಂಬ ಚೆನ್ನಾಗಿ ಒಂದು ಟೀಮ್ ಮಾಡಿಕೊಂಡು ಯೂನಿಟ್ ಮಾಡಿಕೊಂಡು ಇದನ್ನು ಮುಂದೆ ತಂದಿದ್ದಾರೆ. ಏನು ನನ್ನ ವೆರಿ ಡಿಯರ್ ಫ್ರೆಂಡ್ ನಾಗೇಂದ್ರ ಅರಸ್ ಸರ್ ಜೊತೆ ಕೆಲಸ ಮಾಡಿದ್ದು ಕೂಡ ಬಹಳ ಸಂತೋಷ. ಆ್ಯಂಡ್ ದಿಶಾ ಜೊತೆ ನನ್ನ ಮೊದಲನೇ ಸಿನಿಮಾ. ಶಿ ಈಸ್ ಲುಕಿಂಗ್ ವೆರಿ ಪ್ರಿಟಿ ಆ್ಯಂಡ್ ಬ್ಯೂಟಿಫುಲ್. ಒಟ್ಟಾರೆ ಹೇಳಬೇಕಂದ್ರೆ ಒಂದು ವಿಜುವಲ್ ಟ್ರೀಟ್. ಕಥೆ ಚೆನ್ನಾಗಿದೆ, ನೋಡೋಕೆ ಸುಂದರ ಅನ್ಸತ್ತೆ, ಕೇಳೋಕ್ಕೂ ಸುಮಧುರ ಅಂತ ಅನ್ಸತ್ತೆ. ನಿಮ್ಮಿಂದ ಒಂದು ಪ್ರೋತ್ಸಾಹ ಎಲ್ಲ ಬೇಕು. ದಯವಿಟ್ಟು ನಮ್ಮ ಚಿತ್ರವನ್ನು ಪೋಷಿಸಿ. ಥ್ಯಾಂಕ್ ಯು. ನಾಗೇಂದ್ರ ಸರ್. ಎಲ್ರಿಗೂ ನಮಸ್ತೆ. ದಿ ಅಂದರೆ ಒಂದು ಡಿಫ್ರೆಂಟ್ ಅನ್ನೋ ಥರನೂ ಸಿಂಬಲ್ಲು. ಯಾಕಂದರೆ ಒಂದು ಯೂನಿಕ್ ಕಾನ್ಸೆಪ್ಟಲ್ಲಿ ಮಾಡಿರುವಂಥ ನಿರ್ದೇಶಕರು. ಸಿನ್ಸ್ ಈ ಸಿನಿಮಾದ ಬಿಗಿನಿಂಗು ಅಂದರೆ ಅವ್ರು ಏನು ಓಮ್ ಅಂತ ಬರೆದುಬಿಟ್ಟು ಚೇಂಬರ್ಗೆ ಫಾರಮ್ ಕೊಟ್ಟು ರಿಜಿಸ್ಟರ್ ಮಾಡಿರ್ತಾರಲ್ಲ, ಸಿನ್ಸ್ ಅಲ್ಲಿಂದ ಇಲ್ಲಿವರೆಗೂ ಇದ್ದೀನಿ, ಮುಂದೆನೂ ಇರ್ತೀನಿ ಅವ್ರು ಇಟ್ಕೊಂಡ್ರೆ. ಇಲ್ಲಾಂದರೆ ಏನು ಮಾಡೋಕ್ಕಾಗಲ್ಲ. ಅದರ ಒಂದು ಬ್ಯೂಟಿಫುಲ್ ಟೀಮು. ಕತೆ ಹೇಳಿದಾಗ ಮಾಮೂಲಿ ಎಲ್ಲರೂ ಹೇಳ್ದಂಗೆ ನಾನು ಸೇಮೇನೆ ಕಾಪಿ ಕ್ಯಾಟು. ಅದು ಬಿಟ್ಟು ನಮ್ಮ ಎಕ್ಸ್ಪೀರಿಯನ್ಸು ಸಿನಿಮಾದಲ್ಲಿ ಭಾಳ ಅದ್ಭುತವಾದ್ದು. ಆಮೇಲೆ ತುಂಬ ಕಂಫರ್ಟ್ ಝೋನ್ ಕೊಟ್ಟಿದ್ರು. ಇದರಲ್ಲಿ ಒಂದು ನೋಡಿರ್ತೀರ ನೀವು ಟ್ರೈಲರಲ್ಲಿ, ಒಂದು ಫಾರೆಸ್ಟ್ ರೇಂಜರ್ ಆಫೀಸರು. ಇದರಲ್ಲಿ ನೆಗೆಟಿವಾ ಪಾಸಿಟಿವಾ ಕ್ಯಾರೆಕ್ಟರ್ ಏನು ಅನ್ನೋದು ಸಿನಿಮಾದಲ್ಲೇ ಅದು ಗೊತ್ತಾಗುತ್ತೆ. ಯಾಕಂದರೆ ಈಗಲೇ ಹೇಳ್ಬಿಟ್ರೆ ಅದು ನಾರ್ಮಲ್ ಅನಿಸುತ್ತೆ. ನಮ್ಗೆ ಹೇಗಂದ್ರೆ ಬಹಳ ಚೆನ್ನಾಗೆ ಅಂದರೆ ಒಂದು ಸರ್ 6:30ಗೆ ರೆಡಿ ಇದ್ಬಿಡಿ ಅನ್ನೋರು. ಸರಿ ಸರ್ ಅಂದ್ಬಿಟ್ಟು ನಾನು ಆಮೇಲೆ ಚಂದ್ರು ಅಂತಂದರೆ ಕಾಮಿಡಿ ಕಿಲಾಡಿಗಳು, ನಾನು ಅವ್ರ ಕಾಂಬಿನೇಷನ್ ಸರಿ ಅಂತ ರೆಡಿ ಇರೋದು. 7 ಗಂಟೆಗೆ ಫಸ್ಟ್ ಶಾರ್ಟ್ ಮುಗಿಸ್ಕೊಂಡು ತಿಂಡಿ ಹಾಕ್ಕೊಂಡು ಮತ್ತು 11 ಗಂಟೆಗೆ ಸರ್ ನೀವು ರೆಸ್ಟ್ ತಗೊಳ್ಳಿ ಅನ್ನೋದು. ಇಷ್ಟೇ ನಾನು ಸೀನು, ರೆಸ್ಟ್ ತಗೊಳ್ಳಿ ಅಂದರೆ ಅವರು ಯಾವ ರೀತಿ ಕಂಫರ್ಟ್ ಮಾಡ್ತಿದ್ರು ಆರ್ಟಿಸ್ಟ್ಗಳಿಗೆ ಅಂದರೆ ತುಂಬಾ ಸ್ಟ್ರೈನ್ ಆಗಬಾರ್ದು. ಯಾಕಂದರೆ ನಾವು ಕಾಡಲ್ಲಿ ಮಾಡ್ತಾ ಇದ್ದಿದ್ದು, ಅದು ಓಡಾಟಗಳು ಅವು ಇವು ಇರುತ್ತವೆ. ಹಾಗಾಗಿ ಒಂದು ಕಂಫರ್ಟ್ ಝೋನ್ ಕೊಟ್ಕೊಂಡು ಗ್ಯಾಪಲ್ಲಿರೋ ಅವ್ರ ಸೀನ್ಸ್ಗಳು ಮಾಡೋದು. ಆಮೇಲೆ ಮತ್ತೆ ನನಗೆ ಅಸಿಸ್ಟೆಂಟ್ ಡೈರೆಕ್ಟರ್ಗೆ ಹೇಳ್ಬಿಡಲ್ಲಿ ಫೋನ್ ಬೇರೆ ಇಲ್ಲ, ಅವ್ನು ಬರೋದು ಬರೋದಲ್ಲಿಂದ ಆಮೇಲೆ ಬಂದು ಸರ್ ರೆಡಿಯಾಗಿ ಈಗ ನೆಕ್ಸ್ಟ್ ನಿಮ್ಮದೇ ಸೀನ್ ಅಂತ. ಈ ರೀತಿ ಒಂದು ಬ್ಯೂಟಿಫುಲ್ ಟೀಮು. ಇವರು ನನಗೆ ಭಾಳ ಇಷ್ಟ ಆಗಿದ್ದು ಅಂದರೆ ಅವರ ಟೆಕ್ನಿಕಲ್ ಟೀಮು. DOP ಭರತ್ ಅವರು, ಆಮೇಲೆ ನಮ್ಮ ಸ್ಟೀವನ್ ಸೆಟ್ಟಲ್ಲೇ ಇರೋರು. ಸ್ಟೀವನು ಕೂಡ ಅವರಲ್ಲಲ್ಲಿ ಹಿಂಗೆ ಮೈಕ್ ಇಟ್ಕೊಂಡು ರೆಕಾರ್ಡ್ ಮಾಡೋಣ. ಏನು ಮಾಡ್ತಾ ಇದ್ದೀರಾ ಜಿ ಅಂದರೆ, ಇಲ್ಲ ಜಿ ಅದು ಲೈವ್ ಸೌಂಡ್ ವೇಣು ಅಂದ ಇದ್ರದ್ದು ಕುಯ್ದು ಇದಿರಲ್ಲ ಲೈವ್ ಸೌಂಡ್ ವೇಣು ಅನ್ನ ಅದನ್ನೆಲ್ಲ ರೆಕಾರ್ಡ್ ಮಾಡೋರು. ಅಂದರೆ ಬ್ಯಾಕ್ಗ್ರೌಂಡ್ ಸ್ಕೋರ್ಗೆ ಹಾಕೋಕ್ಕೆ ಒಂದು ಫೀಲ್ ಇರುತ್ತೆ ಅಂದ್ಬಿಟ್ಟು. ನೀವು ನೋಡಿದ್ರೆ ಗೊತ್ತಾಗುತ್ತೆ ದಿ ಬ್ಯಾಂಗ್ ಇದೆ ಬ್ಯಾಕ್ಗ್ರೌಂಡ್ ಸ್ಕೋರಲ್ಲಂತೂ. ಆಮೇಲೆ ವಿಜುವಲ್ ಟ್ರೀಟು ಹಾಗೇನೆ. ಯಾಕಂದರೆ ನಿಮಗೆ ವಿಜುವಲ್ ಆ ರೀತಿ ಬಂದರೆ ಅದಕ್ಕೆ ಸಾಥ್ ಕೊಟ್ಕೊಂಡು ಮ್ಯೂಸಿಕ್ ಮಾಡಕ್ಕೆ ಸಾಧ್ಯ. ಇದೆಲ್ಲದಕ್ಕೂ ಪೂರ್ವವಾಗಿ ಡೈರೆಕ್ಟರ್ ಅವರ ಇಮ್ಯಾಜಿನೇಷನು. ನಾನು ಎಲ್ಲೂ ಅವರು ಜಗಳ ಆಡಿದ್ದು ನೋಡಿಲ್ಲ, ಕಿತ್ತಾಟ ಆಡಿದ್ದು ನೋಡಿಲ್ಲ. ಸೆಟ್ಟಲ್ಲಿ ಕೂಲ್ ಗೋಯಿಂಗ್ ಬಾಯ್.
ಹೇಗೆ ಹಿಂಗೆ ನಕ್ಕೊಂಡು ಹಸನ್ಮುಖಿಯಾಗಿದ್ರು ಆ ಥರ. ಬಟ್ ಈಗ ಟೆನ್ಷನ್ ಆಗಿದ್ದಾರೆ ರಿಲೀಸಲ್ಲಿ. ಮಾಮೂಲಿ ನಮ್ಮ ಡಿಸ್ಟ್ರಿಬ್ಯೂಟರ್ ಸರ್ ಹೇಳ್ದಂಗೆ ದುಡ್ಡು ಅನ್ಸೋದು ಅದು ಇದು ಅನ್ನೋದ್ರಲ್ಲಿ. ಬಟ್ ನಾನು ಇಲ್ಲಿವರೆಗೂ ನೋಡ್ದಂಗೆ ಕೆಲವು ಡಿಸ್ಟ್ರಿಬ್ಯೂಟರ್ಸು, ನಾನು ಓಪನ್ ಆಗಿ ಹೇಳ್ತೀನಿ, ಅದೆಲ್ಲ ಏನು ನಮ್ಮ ಮುಚ್ಚುಮರೆ ಇಲ್ಲ. ಡಿಸ್ಟ್ರಿಬ್ಯೂಷನ್ ಅಂದ ತಕ್ಷಣ ಬರೀ ಓಕೆ ಬನ್ನಿ, ಇಷ್ಟು ಥಿಯೇಟರ್ಸ ಇಷ್ಟು ಕಟ್ಟಿ ಥಿಯೇಟರ್ ಬಾಡಿಗೆ ಕಟ್ಟಿ ಇಷ್ಟು ಕಟ್ಟಿ ಅಷ್ಟೇ ಅವ್ರ ಬಿಸ್ನೆಸ್ ಏನಿದೆ ಅದು. ಬಟ್ ವಿಜಯ್ ಸರ್ ಬಗ್ಗೆ ಮೆಚ್ಚಬೇಕಾಗಿರೋದು ಅಂದರೆ, ನಾವು ಯಾವಾಗ ಸರ್ನ ಅಂತ ಹೇಳ್ಕೊಂಡು ಫೈನಲ್ ಅಂತ ಮಾಡಿದಾಗ ಥ್ರೂಔಟ್ ಒಂದು ಸಿನಿಮಾ ರೆಡಿ ಆದಮೇಲೆ ಥ್ರೂಔಟ್ ಜೊತೆಲೇ ಇದ್ದಾರೆ. ಅಂದರೆ ಸಪೋರ್ಟಿಂಗಲ್ಲಿ ಯಾವ ರೀತಿ ಈ ರೀತಿ ಮಾಡಿ, ಆಮೇಲೆ ಪ್ರಮೋಷನ್ ಆಕ್ಟಿವಿಟೀಸಲ್ಲಿ ಪಾಪ ಹೇಳ್ದಂಗೆ ಅದೇ ಅವ್ರದ್ದು ಫೈನಾನ್ಷಿಯಲಿ ಸಮಸ್ಯೆಯಲ್ಲಿ ಇದ್ದಾರೆ, ಗೊತ್ತು ರಿಲೀಸು ಟೈಮಲ್ಲೇ ಯಾವ ರೀತಿ ಅಂತ. ಬಟ್ ಆ ಇದರಲ್ಲೂ ಕೂಡ ನೀವು ಮೀಡಿಯಾ ಪೀಪಲ್ ಬಂದು ಒಂದು ಸಪೋರ್ಟ್ ಮಾಡ್ತಿರೋದು. ಯಾಕಂದ್ರೆ ಇಂಥ ಒಳ್ಳೆ ಸಿನಿಮಾಗಳು ಬರಬೇಕು. ಸಮಸ್ಯೆ ಏನಂದ್ರೆ ಕೆಲವರು ದುಡ್ಡು ಇರುತ್ತೆ, ಎಲ್ಲ ಇರುತ್ತೆ, ಪ್ರಾಡಕ್ಟ್ ಅಷ್ಟು ಮಜಾ ಇರಲ್ಲ, ಸುಮ್ಮನೆ ಅದಕ್ಕೆ ಸುರಿದು ವೇಸ್ಟು. ಬಟ್ ಇವರಲ್ಲಿ ಪ್ರಾಡಕ್ಟ್ ಇದೆ, ಬಟ್ ರೀಚ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ. ಹಾಗಾಗಿ ಒಂದು ಕೇಳ್ಕೊಳ್ಳೋದಷ್ಟೇ, ಮೀಡಿಯಾ ಪೀಪಲ್ಸ್ ಇಂದ ಎಲ್ಲರೂ ನಮ್ಮ ಸ್ನೇಹಿತರೆ ಬಹಳ ವರ್ಷಗಳಿಂದ ನಾವು ಜರ್ನಿ ಮಾಡಿದ್ವಿ ನಿಮ್ಮ ಜೊತೆ. ಈ ಒಂದು ಚಿತ್ರಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ಇರಲಿ ಅಂತ ನಾನು ಕೇಳ್ಕೊತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು ಸರ್. ಮತ್ತೊಬ್ರು ಕಲಾವಿದರು ಸುರೇಶ್ ಬಾಬು ಸರ್. ನನ್ನನ್ನು ಪರಿಚಯ ಮಾಡಿಕೊಟ್ಟವರು ನಾಗೇಂದ್ರ ಸರ್, ಅವರೇ ಕರೆದು ನೀವು ಮರ್ತಿದ್ದೆ ಸರ್, ನಾವು ಮರೆಯಲ್ಲ ಸರ್, ಅವರೇ ಕರೆದು ಒಂದು ಸಣ್ಣ ಪಾತ್ರ ಇದೆ ಬಂದ್ ಮಾಡಿ ಅಂತೇಳಿ ಕೊಟ್ಟರು. ಈ ಚಿತ್ರದಲ್ಲಿ ಕಾಡಿನಲ್ಲಿ ವಾಸಿಸುವ ಜನರ ಮಾನಜ್ಜ ಅನ್ನೋ ಪಾತ್ರ ನಮ್ಮದು. ಸರ್ ಹೇಳ್ದಂಗೆ ತುಂಬ ಕಂಫರ್ಟ್ ಆಗಿತ್ತು ನಮಗೆ. ನಾವು ಅಲ್ಲಿ ಶೂಟಿಂಗ್ ಹೋಗಿದ್ದೀವಿ ಅನಿಸ್ತಾನೆ ಇರಲಿಲ್ಲ. ಪಕ್ಕದಲ್ಲೇ ರೆಸಾರ್ಟ್. ಅವ್ರು ಹೇಳಿದಾಗೆ ಬೆಳಿಗ್ಗೆ 6:30 8 ಗಂಟೆಗೆಲ್ಲ ಶೂಟಿಂಗು, 9 ಗಂಟೆಗೆ ಟಿಫನ್ ಆಯ್ತು ನನಗೆ, ಸರ್ ನೀವು ರೆಸ್ಟ್ ತೊಗೊಳ್ಳಿ, ನಾವು ಒಳ್ಳೆ ಏನೋ ಪಿಕ್ನಿಕ್ ಹೋದಂಗಿರೋದು ಬಗ್ಗೆ ಸುತ್ಕೊಂಡು ಎಲ್ಲ ಜೊತೆಗೆ ನಮ್ಮ ಸ್ಟೀಫನ್ ಸರ್, ಭರತ್ ಸರ್ ಎಲ್ಲ ಸಪೋರ್ಟ್ ಮಾಡಿ ತುಂಬ ಸಪೋರ್ಟ್ ಆಗಿತ್ತು ನಮಗೆ. ಯಾವತ್ತು ಒಂದಿನ ನಮಗೆ ನಾವು ಶೂಟಿಂಗಲ್ಲಿ ಇದ್ದೀವಿ ಅನಿಸ್ಲೇ ಇಲ್ಲ. ಇನ್ನೂ ಪಿಕ್ನಿಕ್ ಹೋಗಿದ್ದೀವಿ, ಅವರೇನೋ ರೀಲ್ಸ್ ಏನೋ ಮಾಡ್ತವ್ರೆ, ನಾವು ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಳ್ಳೋಣ ತುಂಬ ಮಾಡಿದ್ರು. ತುಂಬ ಎಕ್ಸ್ಪೀರಿಯನ್ಸ್. ಇನ್ನೊಂದು ಮರೆಯಲಾದ ಎಕ್ಸ್ಪೀರಿಯನ್ಸ್ ಅಂದರೆ ಕಾಡಿನ ಮಧ್ಯದಲ್ಲಿ ಮಾಡಿದ್ದು ಲೀಚ್ ಜಿಗಣೆಗಳು. ಎಷ್ಟೊಂದು ಜಿಗಣೆ ಬಂದಿತ್ತು ಅಂದರೆ ಸುಮಾರು 5 ಲೀಟರ್ದು 2 ಕ್ಯಾನ್ ಸೀಮೆಣ್ಣೆ ಎಲ್ಲ ನಾವು ತಂದಿದ್ದೀವಿ, ಡೀಸೆಲ್ ಅದೆಲ್ಲ ತಂದು ಕಾಲಿಗೆಲ್ಲ ನಾವು ಬ್ರಷ್ ಮಾಡಿಕೊಂಡು ಮಾಡಿ. ಕೊನೆಗೆ ಇನ್ನೊಂದು ಮರೀದೇ ಇರೋ ಘಟನೆ ಏನಂದರೆ, ನಮ್ಮ ಹೀರೋ ಸರ್ ಅವ್ರ ಕಾಲಲ್ಲಿ ಬಿಚ್ಚಿದಾಗ ಕಮ್ಮಿ ಅಂದ್ರೂ 50 ರಿಂದ 60 ಜಿಗಣೆಗಳು ಅವ್ರ ಕಾಲಲ್ಲಿತ್ತು. ಅದನ್ನ ತೆಗೆದ ಕೂತ್ಕೊಂಡ್ರೆ ಟೈಮ್ ಆಗುತ್ತೆ ಅಂತೇಳಿ ಪಾಪ ಶೂ ಬಿಚ್ಚಿದ್ರೆ ಇರ್ಲಿ ಬಿಡಿ ಶೂಟಿಂಗ್ ಮುಗಿಲ್ಲ ಆಮೇಲೆ ತೆಗೋಣ ಅಂತ ರಾತ್ರಿಯೆಲ್ಲ ಬಿಚ್ಚಿ ಫುಲ್ ಕಾಲೆಲ್ಲ ಅಷ್ಟು ದಪ್ಪ ಹೊತ್ಕೊಂಡ್ಬಿಟ್ಟಿತ್ತು. ಅಷ್ಟೊಂದು ಕಷ್ಟಪಟ್ಟು ಮಾಡೋ ಸಿನಿಮಾ ಇದು. ದಯವಿಟ್ಟು ಮಾಧ್ಯಮ ಮಿತ್ರರು ರಕ್ತ ಕೊಟ್ಟು ಮಾಡೋ ಸಿನಿಮಾನೇ ಇದು. ತಾವೆಲ್ಲರೂ ಈ ಚಿತ್ರವನ್ನು ಜನರಿಗೆ ರೀಚ್ ಆಗೋ ಥರ ನಿಮ್ಮ ಮೂಲಕನೇ ಸೇರಬೇಕಷ್ಟೇ. ಎಲ್ಲರೂ ಈ ಚಿತ್ರವನ್ನು ಹಾರಿಸಿ ಹಾರೈಸಿ. ಎಲ್ಲರೂ ನಮಸ್ಕಾರ. ಥ್ಯಾಂಕ್ ಯು ಸರ್. ನಮ್ಮ ದಿ ಸಿನಿಮಾ ರಿಲೀಸ್ ಆಗ್ತಾ ಇದೆ, ಎಲ್ರಿಗೂ ಗೊತ್ತಿರೋ ಹಾಗೆ. ಇದಿನ್ನೂ ಒಂದಷ್ಟು ಜನಕ್ಕೆ ಗೊತ್ತಾಗಬೇಕು ಅಂತಂದರೆ ಅದ್ರ ಸಾಧ್ಯತೆಗಳನ್ನ ನೀವೇ ತೋರಿಸ್ಕೊಡ್ಬೇಕು. ನಿಮ್ಮೆಲ್ಲರ ಸಹಕಾರ ಬೇಕು, ಪ್ರೋತ್ಸಾಹ ಬೇಕು. ತುಂಬ ಪ್ರೀತಿಯಿಂದ ಮಾಡಿದಂಥ ಸಿನಿಮಾ. ಎಲ್ಲರೂ ಹೇಳಿರೋ ಹಾಗೆ ಅವ್ರು ಬಂದು ಸಿನಿಮಾ ನೆರೇಟ್ ಮಾಡಿದ ಕೂಡಲೇ ನನಗೆ ಫಸ್ಟು ಆಕರ್ಷಕ ಅಂತ ಅನಿಸಿದ್ದೆ ಕಾಡಿನಲ್ಲಿ ತೆಗೆಯೋದು ಅಂತ. ಅದ್ರ ಜೊತೆಗೆ ಹೇಳಿದ್ದಾರೆ ಹೇಗೆ ಇದನ್ನು ಶೂಟ್ ಮಾಡಬಹುದು ಅನ್ನೋ ಒಂದು ಆತಂಕ ಇತ್ತು. ಆದರೆ ಯಾವಾಗ ಅದ್ರ ಸಿನಿಮಾ ತಂಡದ ಜೊತೆಗೆ ಇದ್ದಾಗ ಅಲ್ಲಿರೋ ಎಲ್ಲ ಸಹ ಕಲಾವಿದರು, ಎಲ್ಲ ಹಿರಿಯ ಕಲಾವಿದರು, ಟೆಕ್ನಿಕಲ್ ಟೀಮ್ ಆಗಬಹುದು, ಎಷ್ಟು ಚೆನ್ನಾಗಿ ಸಹಕಾರ ಕೊಡ್ತಾ ಇದ್ರು, ತುಂಬ ಇನ್ವೆಸ್ಟೆಡ್ ಆಗಿದ್ರು. ಅಷ್ಟು ಜನರು ಕೂಡ ನಾವು ಬೇರೆ ಅಥವಾ ಟೆಕ್ನಿಕಲ್ ಟೀಮ್ ಬೇರೆ ಅನ್ನೋ ಥರ ಇರಲಿಲ್ಲ. ಪ್ರತಿಯೊಬ್ಬರು ಕೂಡ ಪ್ರತಿಯೊಬ್ಬರಿಗೆ ಸಹಕಾರ ಕೊಟ್ಕೊಂಡು ನಮ್ಮ 200% ಕೊಡಬೇಕು ಅನ್ನೋ ರೀತಿಲೇ ಕೆಲಸ ಮಾಡ್ಕೊಂಡು ಬಂದಂತಹ ಸಿನಿಮಾ ಇದು. ಯಾವಾಗ ಮೊದಲನೇ ಟ್ರೈಲರ್ ರಿಲೀಸ್ ಆಯಿತು ಆವಾಗಲೇ ನನಗೆ ಅನ್ನಿಸ್ತು ಇವರು ಮಾಡುವಾಗ ಹಾಡೋದು ಬೇರೆ, ಬಟ್ ರೆಕಾರ್ಡಿಂಗಲ್ಲಿ ನನಗೆ ಈಗಲೂ ಇನ್ನೂ ತುಂಬ ಕಲಿಯೋದಿಕ್ಕಿದೆ. ಸ್ಟೇಜ್ನಲ್ಲಿ ಪರ್ಫಾರ್ಮ್ ಮಾಡಿ ಹಾಡೋದಕ್ಕೂ ರೆಕಾರ್ಡಿಂಗಲ್ಲಿ ಸಖತ್ ಕಲಿಯೋದಿಕ್ಕೆ ಇದೆ ಅನ್ನೋದು ಗೊತ್ತು. ಬಟ್ ಅವಕಾಶ ಕಲಿಯಕ್ಕೆ ಸಿಕ್ಕಿದ್ರೆ ಖಂಡಿತವಾಗ್ಲೂ ನಾನು ಕಲ್ತ್ಕೊಂಡು ಹಾಡ್ತೀನಿ. ಸಿನಿಮಾದ ಯಾವ್ದಾದ್ರು ಒಂದು ಹಾಡು 2 ಲೈನ್ ಹಾಡಬಹುದಾ, ಇಫ್ ಯು ಡೋಂಟ್ ಮೈಂಡ್? ಲಿರಿಕ್ಸ್ ಗೊತ್ತಿಲ್ಲ, ಬಟ್ ಹಂಗೆ ಬೇಕಾದ್ರೆ ರಾಗದಲ್ಲಿ. ನಾನು ಮೌನಿ ನೀನು ಮೌನಿ
ಬ್ಯೂಟಿಫುಲ್, ಥ್ಯಾಂಕ್ ಯು. ಒಂದೇ ಒಂದು ಲಾಸ್ಟ್ ಥಿಂಗ್, ಅಪ್ಪ ಬಂದಿದ್ದಾರೆ, ಏನ್ ಹೇಳ್ತೀರಾ ಅಪ್ಪನ್ಗೆ? ಅದೇ ಅವರೇ ಹೇಳೋ ಹಾಗೆ ಪಾಪ ಅವರು ಏನು ಪ್ಲಾನ್ ಇರ್ಲಿಲ್ಲ ಅವ್ರಿಗೆ. ಇವತ್ತು ಶೂಟಿಂಗ್ ಇದ್ದಿದ್ರೆ ಬರೋದಕ್ಕೆ ಪಾಪ ಆಗ್ತಿದ್ದಿಲ್ಲ, ಆದ್ರೆ ತುಂಬಾ ಅವರು ಜೊತೆಗಿರ್ಬೇಕು, ಬರ್ತೀನಿ ಟೀಮ್ ಜೊತೆ ಇರ್ಬೇಕು ಅಂತ ಬಂದ್ರು. ಅವ್ರಿಗೆ ಯಾವಾಗ್ಲೂ ಥ್ಯಾಂಕ್ಫುಲ್ ಆಗಿರ್ಲೇಬೇಕು. ಅದ್ ಎಷ್ಟು ಸತಿ ಹೇಳೋದಂತ ಹೇಳಿಲ್ಲ ಅಷ್ಟೇ. ಶೂಟಿಂಗ್ ಹೋಗೋದವ್ರು ತುಂಬಾ ಖುಷಿ. ಅಂದ್ರೆ ನನ್ನದಲ್ದೇನು ಬೇರೆ ಶೂಟಿಂಗ್ ಅಂತ ಅಂದ್ರೆ ಗೊತ್ತಿಲ್ಲದವರ ಶೂಟಿಂಗ್ ಹೋಗಿ ಸ್ವಲ್ಪ ಮುಜುಗರ. ಡಿ ಅಂತಾನೆ ಏನಕ್ಕೆ ಇಟ್ಟಿತ್ತು ಅಂತ ಇವತ್ತು ಕಾರಣ ಹೇಳ್ತೀನಿ. ಇದಕ್ಕೆ ಮುಂಚೆ ನನ್ನ ಟೀಮಲ್ಲಿ ಒಂದು 3 ಜನಕ್ಕೆ ಹೇಳಿದ್ದೆ. ಡಿ ಅಂತಾನೆ ಪರ್ಟಿಕ್ಯುಲರ್ ಗಿಡಕ್ಕೆ 3 ಜನ ಕಾರಣ. ಇಬ್ರು ನನ್ನ ಗುರುಗಳು, ಇನ್ನೊಂದು ಸುದೀಪ್ ಸರ್. ಸುದೀಪ್ ಸರ್ ಏನಕ್ಕೆ ಅಂದ್ರೆ ನನಗೆ ತುಂಬಾ ಇಷ್ಟ. ಆಟೋಮೆಟಿಕ್ ಡಿ ಅನ್ನೋದು ತುಂಬಾ ಬಂದ್ಬಿಡುತ್ತೆ ನನಗೆ, ಅದು ಹೇಳ್ತೀನಿ. ಇಬ್ರು ವ್ಯಕ್ತಿಗಳಂದ್ರೆ ಇಬ್ರು ಗುರುಗಳು. ಒಬ್ರು ದಿಲ್ವಾರ್ ರಾಮದುರ್ಗ ಅಂತ ಅಂದ್ಬಿಟ್ಟು ಸುಧಾ ಮ್ಯಾಗ್ಝಿನ್ ಅಲ್ಲಿ ಕೆಲಸ ಮಾಡ್ತಿದ್ರು. ಇನ್ನೊಬ್ರು ನಾಲ್ಕೇಳಿ ಚಂದ್ರಶೇಖರ್ ಅವರ ಅಳಿಯ ರಾಮ್ದೀಪ್ ಅಂತ. ಈ ಇಬ್ರು ಹೆಸರಿಂದಾನು ಡಿ ಅನ್ನೋ ಅಕ್ಷರ ಎತ್ಕೊಂಡೆ. ಸೊ ನನಗೆ ಸುದೀಪ್ ಸರ್ ತುಂಬಾ ಇಷ್ಟ. ಸೊ ಅದಕ್ಕೋಸ್ಕರ 3 ವ್ಯಕ್ತಿಗಳು ಅದ್ರಲ್ಲಿ ಬರಬೇಕು ಅಂತ ಹೇಳ್ಬಿಟ್ಟು ಡಿ ಅಂತ ಟೈಟ್ಲ್ ಇಟ್ಟೆ. ಆ ಡಿ ಅನ್ನೋ ಅಕ್ಷರ ನನ್ಗೆ ಎಷ್ಟು ಚೆನ್ನಾಗಿ ಆಗ್ಬಂತು ಅಂದ್ರೆ, ಸಿನಿಮಾ ನಾಯಕ ನಟಿ ಹೆಸರು ದಿಶಾ ರಮೇಶ್ ಡಿ, ನಾವು ಶೂಟಿಂಗ್ ಮಾಡಿದ ಜಾಗ ದೇವರಾಯನ ದುರ್ಗ, ನಾವು ರೆಸಾರ್ಟ್ ಉಳ್ಕೊಂಡಿದ್ದ ಹೆಸರು ದೋಣಿ ಮೂಲೆ, ಆಲ್ಮೋಸ್ಟ್ ಎಲ್ಲಾನು ಡಿ 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 ಅಂತಾನೆ ಬಂತು. ದೇವ್ರ ಮನೆ ಪ್ರತಿಯೊಂದು ಕಡೆ ಶೂಟ್ ಮಾಡಿದಾಗ ಸೊ ಅಕ್ಷರ ಹಾಗಾಗಿ ಡಿ ಅಂತಾನೆ ಟೈಟ್ಲ್ ಇಟ್ಟಿತ್ತು. ಇನ್ನು ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ ಕಂಪ್ಲೀಟ್ ಆಗಿ ಒಂದು 80% ಕಾಡಲ್ಲಿ ನಡೆಯುವಂತ ಕತೆ. ಕಾಡಲ್ಲಿ ಏನ್ ನಡೆಯೋ ಕತೆ ಅಂತ ಅಂದ್ರೆ, ಈಗಿನ ಜನರೇಷನ್ ಮ್ಯಾಕ್ಸಿಮಮ್ ಏನಂದ್ರೆ ಒಂದು ಟ್ರಕ್ಕಿಂಗ್ ಹೋಗ್ಬೇಕು ಅಂದ್ರೆ ಹೊರಗೆ ಹೋಗೇ ಹೋಗ್ತಾರೆ. ಮೋಸ್ಟ್ ಆಫ್ ಆಲ್ ಕಾಡಿಗೆ ಹೋಗ್ಬೇಕು ಅಂತ ಹೋಗ್ತಾರೆ. ಅಂತ ಕಾಡಿಗೆ ಹೋದಾಗ ಆ ಇಬ್ರು ಪ್ರೇಮಿಗಳ ಮಧ್ಯೆ ಏನೆಲ್ಲ ಆಗತ್ತೆ ಅನ್ನೋದು ಚಿತ್ರದ ಕತೆ. ಇದು ಟ್ರಾವೆಲ್ ಆಗ್ತಾ ಹೋಗುತ್ತೆ. ಇದು ನಾನ್ ಲೀನಿಯರ್ ಕತೆ, ಪಾಸ್ಟ್ ಪ್ರೆಸೆಂಟ್ ಎರಡೂ ಮಿಕ್ಸ್ ಆಗ್ತಾ ಹೋಗುತ್ತೆ. ಗೊತ್ತಿಲ್ಲದೆ ಇರೋ ಪಾತ್ರಗಳು ಒಳಗೆ ಎಂಟ್ರಿ ಆಗುತ್ತೆ. ಕೊನೆಗೆ ಏನಾಗುತ್ತೆ, ಆ ಡಿ ಅಂದ್ರೆ ಏನು, ಅದೆಲ್ಲ ಸಿನಿಮಾದಲ್ಲೇ ನೋಡ್ಬೇಕು. ಸರ್, ಇದು 2ನೇ ಸಿನಿಮಾ. ಇದಕ್ಕೆ ಮುಂಚೆ ಮಾಡಿದ್ದ ಸಿನಿಮಾ ರಿಲೀಸ್ ಆಗಲಿಲ್ಲ. ಕಡೆಮನೆ ಅಂತ ಒಂದು ಮಾಡಿದ್ದೆ, ಸೆನ್ಸಾರ್ ಕೂಡ ಆಯ್ತು, ರಿಲೀಸ್ ಆಗಲಿಲ್ಲ. ಕೋವಿಡ್ ಕಾರಣದಿಂದ ಅದು ರಿಲೀಸ್ ಆಗಲಿಲ್ಲ. ಸೊ ಹಾಗಾಗಿ ಇದೇ ಅಫಿಷಿಯಲ್ ಆಗಿ ಮೊದಲನೇ ಸಿನಿಮಾ. ನನಗೆ ಈ ತರ ಅಂದ್ರೆ ಸರಳವಾಗಿ ಕಥೆಗಳನ್ನ ಹೇಳ್ಕೊಂಡು ಹೋಗೋದಕ್ಕಿಂತ ನಾನ್ ಲೀನಿಯರ್ ಕತೆ ಹೇಳಿದ್ರೆ ಅವ್ರ ತಲೆಗೆ ಸ್ವಲ್ಪ ಒಳ ಬಿಟ್ಟಂಗ ಆಗುತ್ತೆ. ನೋಡ್ತಾರೆ, ಕ್ಯೂರಿಯಾಸಿಟಿ ಹುಟ್ಟತ್ತೆ, ಇದನ್ನ ಅವರೇ ಲಿಂಕ್ ಮಾಡ್ಕೋತಾರೆ, ಇದೆಲ್ಲ ಆಯ್ತು ಅಲ್ಲ ಆಗಿತ್ತು ಅನ್ನೋದು. ಸೊ ಚಿತ್ರಕಥೆ ಬರಿಬೇಕಾದ್ರೆ ಅದು ನಾನ್ ಲೀನಿಯರ್ಲೇ ಬರೆಯೋಣ, ಸರಳವಾಗಿ ಹೇಳೋದು ಬೇಡ, ಅದು ಸ್ವಲ್ಪ ಪಾಸ್ಟ್ ಪ್ರೆಸೆಂಟ್ ಎರಡೊಂದು ಮಿಕ್ಸ್ ಮಾಡ್ಕೊಂಡು ಬರೆಯೋಣ ಅಂತ ಅನ್ಕೊಂಡು ಬರೆದಿದ್ದೆ. ಸರ್, ಖಂಡಿತ ಇಲ್ಲ, ಸಿಕ್ಕಿಲ್ಲ. ಸುಮಾರು ಒಂದು ನನ್ನ ಲಿಮಿಟೇಷನ್ ಅಲ್ಲಿ ಏನ್ ಸಾಧ್ಯ ಆಗುತ್ತೆ ದೀಪು ಸರ್ನ ಮೀಟ್ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟೆ. ಖಂಡಿತ ಸರ್, ನಾನು ಪ್ರಯತ್ನ ಪಟ್ಟು ಸ್ಟಿಲ್ ಪಡ್ತಾ ಇದ್ದೀನಿ. ಆಕ್ಚುಲಿ ಬೇರೆ ಏನೋ ಅನ್ಕೊಂಡಿದ್ದೆ, ಬಟ್ ಅದಾಗ್ಲಿಲ್ಲ ನನ್ನ ಕೆಲವೊಂದು ಅಡಕು ತೊಡಕುಗಳಿಂದ. ಬಟ್ ಇನ್ನು ಸ್ವಲ್ಪ ದಿನದಲ್ಲಿ ಮ್ಯಾಕ್ಸಿಮಮ್ ಪ್ರಯತ್ನ ಪಡ್ತೀನಿ ಸರ್. ಅವರು ಸರಿ, ಇದು ಫ್ಯಾಕ್ಟ್ ಹೇಳ್ಬೇಕಂದ್ರೆ ಒಂದು 8 ತಿಂಗಳಿಂದ ನಾವು ರಿಲೀಸ್ಗೆ ರೆಡಿ ಮಾಡ್ಕೊಂಡಿದ್ವಿ. ಆವಾಗಲೇ ನಮ್ಮ ಹತ್ರ ಒಂದು ಸಣ್ಣ ಮಟ್ಟದಲ್ಲಿ ಅಮೌಂಟ್ ಇತ್ತು. ಇರೋ ಸತ್ಯ ಎಲ್ಲ ಹೇಳ್ಬಿಡ್ತೀನಿ, ಮುಚ್ಚಿಡೋದೇನಿಲ್ಲ. 8 ತಿಂಗಳಿಂದ ನಾವು ರಿಲೀಸ್ ಡೇಟ್ ಮಾರ್ಚ್ ಅಲ್ಲಿ ಬರಬೇಕು ಅಂತ ನಾವು ಪ್ಲಾನ್ ಮಾಡ್ಕೊಂಡ್ವಿ. ನಾವು ಮಾಡ್ಕೊಂಡಂತ CG ವರ್ಕ್ ನಮ್ಗೆ ಒಂದು ಸ್ವಲ್ಪನೂ ಚೆನ್ನಾಗಿ ಬರಲಿಲ್ಲ. ಎಲ್ಲೋ ಒಂದು ಕೊಟ್ಟಿದ್ವಿ ಇಲ್ಲೇ, ಬಟ್ ಅದು ಚೆನ್ನಾಗಿ ಬರಲಿಲ್ಲ. ಮತ್ತೆ ಅದನ್ನ ಹೋಗಿ ರೀಶೂಟ್ ಮಾಡ್ಕೊಂಡು ಅದು CG ವರ್ಕ್ ತಗೊಂಡ್ ಬಂದಾಗ ನಮ್ಗೆ 7 ತಿಂಗಳು ಟೈಮ್ ತಿಂದಾಕ್ಬಿಡ್ತದೆ. ಸೊ ನಮ್ಗೆ ಇದೇ ತರ ಬೇಕು. ಯಾಕಂದ್ರೆ ನಮ್ CG ಈಗ ನೀವು ಕರಡಿಯನ್ನು ಏನು ಸ್ಕ್ರೀನ್ ಮೇಲೆ ನೋಡಿದ್ವಲ್ಲ, ಅದು ಕರಡಿ ರೆಂಡ್ರಿಂಗ್ ಪ್ರೋಸೆಸ್ ನಮ್ಗೆ 3 ರಿಂದ 4 ತಿಂಗಳು ಆಗೋಯ್ತು. ಅದನ್ನ ಇಲ್ಲಿ ಮಾಡಿಸಿದಲ್ಲ, ಉಜ್ಬೇಕಿಸ್ತಾನ ಮಾಡಿಸಿದ್ರು. ಸೊ ರೆಂಡರ್ ಪ್ರೋಸೆಸ್ ಮಾಡಿಸಿದ್ದು US ಅಲ್ಲಿ.
ಹೌದು, ಬಟ್ ಅದು ಫಸ್ಟ್ ಟ್ರೈಲರ್ ಬಂದಿದ್ದು ಅಷ್ಟು, ಅದೊಂದು 8 ರಿಂದ 10 ಸೆಕೆಂಡ್ ಮಾತ್ರ ನಮಗೆ ಚೆನ್ನಾಗಿ ಬಂತು. ಒಟ್ಟು ಸಿನಿಮಾ ನಾಯಕ ನಟನ ಜೊತೆ ಒಂದು ಕರಡಿ 5 ನಿಮಿಷದ ಒಂದು ಫೈಟ್ ಬರುತ್ತೆ, ಬಟ್ ಅದ್ರ ಕಂಪ್ಲೀಟ್ ಫೈಟ್ ನೋಡಿದಾಗ ನಮಗೆ ಫನ್ನಿ ಅಂತ ಅನಿಸ್ಬಿಡುತ್ತೆ, ಅಷ್ಟು ಚೆನ್ನಾಗಿ ಬರಲಿಲ್ಲ. ಸೊ ನಮಗೆ ಮೇಜರ್ ಪಾಯಿಂಟ್ ಅದಿರೋದ್ರಿಂದ ನಾವು ಆ ಪೋರ್ಷನ್ ಮತ್ತೆ ಇನ್ನೊಂದ್ಸಲ VFX ಆರ್ಟಿಸ್ಟ್ ನ ಮೀಟ್ ಮಾಡಿ ಟೆಕ್ನಿಷಿಯನ್ ಎಲ್ಲಿ ಮಾಡಿಸಿದ್ರೆ ಹೆಂಗ್ ನಮ್ಮ ಬಜೆಟ್ ಸಿಗುತ್ತೆ ಅಂತ ಅಂದ್ಬಿಟ್ಟು, ಸೊ ಒಂದು 8 ರಿಂದ 10 ತಿಂಗಳು ನಮ್ಗೆ ಅಲ್ಲೇ ಹೋಯ್ತು. ಅವ್ರು ಪ್ರತಿಯೊಂದು ಫೈಲ್ಸ್ ನ ಮಾಡಿ ನಮ್ಗೆ ಕಳಿಸ್ಬೇಕು, ನಾವಿಲ್ಲಿ ಡೌನ್ಲೋಡ್ ಪ್ರೋಸೆಸ್ ಮಾಡ್ಕೋಬೇಕು, ಮತ್ತೆ ಅದು ನಮ್ಮ ಸೀಕ್ವೆನ್ಸ್ ತಕ್ಷಣ ಕೂರಿಸ್ಕೊಂಡು ಕರೆಕ್ಟಾಗಿ ಇದೆಯಾ ಅಂತ ನೋಡಿಕೊಂಡು, ಸೊ ಆ ಒಂದು ಪ್ರೋಸೆಸ್ ಅಲ್ಲಿ 8 ತಿಂಗಳಾಗಿದ್ದರಿಂದ ತಡ ಆಯ್ತು ಸಿನಿಮಾ. CG ಪೋರ್ಷನ್ ಟೋಟಲ್ ಒಂದು 12 ನಿಮಿಷ ಬರ್ಬೋದು. ಅದೇ ಕರಡಿ, ಆನೆ, ಅವು ಯಾವ್ದು ಸಿನಿಮಾದಲ್ಲಿ ಬಳಸಿರುವಂತ ಎಲ್ಲಾ ಪ್ರಾಣಿಗಳು CGನೇ ಮಾಡಿಸಿರೋದು. ಸೊ ಅದಕ್ಕೂ ಹಾಗಾಗಿನೇ ತುಂಬಾ ಸಮಯ ತಿಂದಾಕ್ಬಿಡೋದು, ಅದಕ್ಕೆ ಪರ್ಫೆಕ್ಟ್ ಆಗಿ ಬರಬೇಕು ಅನ್ನೋ ಕಾರಣಕ್ಕೆ ಲೇಟ್ ಆಯ್ತು ಸ್ವಲ್ಪ. ಸರ್, ಕತೆ ಬರೆದಾಗ ನಾನು ಕತೆ ಬರೀಬೇಕಾದ್ರೆ ನನ್ನನ್ನು ನಾನು ಹಾಕೊಂಡು ಬರ್ದ್ಬಿಟ್ಟಿರ್ತೀನಿ. ಓಕೆ, ಈ ಸಂದರ್ಭದಲ್ಲಿ ಹೆಂಗ್ ರಿಯಾಕ್ಟ್ ಮಾಡ್ತಾನೆ ಅಂತ ಬರ್ದಿದ್ದೀನಿ. ಸಿನಿಮಾಗೆ ಮುಂಚೆ ಅನ್ಕೊಂಡಿದ್ದು ಬೇರೆಯವ್ರನ್ನ, ಬಜೆಟ್ ಕಾರಣಕ್ಕೆ ಅದು ಮತ್ತೆ ಡಿಲೇ ಆಗಿ ಕೋವಿಡ್ ಆದ್ಮೇಲೆ ನಾನು ಸ್ಟಾರ್ಟ್ ಮಾಡ್ಬೇಕಂತ ಪ್ಲಾನ್ ಹಾಕೊಂಡಿದ್ದು. ಇದ್ದಂತ ಒಂದಿಬ್ರು ಬೇರೆ ಪ್ರೊಡ್ಯೂಸರ್ಸ್ ಬೇರೆಯವ್ರು ಅವರು ಈಗ ಮತ್ತೆ ನಾನು ಇನ್ವೆಸ್ಟ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ಮತ್ತೆ ಅವರು ಹೊರಗಡೆ ಹೋದಾಗ ಮತ್ತೆ ನಾನು ಎಲ್ಲ ಸ್ನೇಹಿತರನ್ನ ಸೇರಿಸ್ಕೊಂಡು ಒಂದು ಸಣ್ಣ ಬಜೆಟ್ ಸ್ಟಾರ್ಟ್ ಮಾಡ್ಕೊಂಡ್ವಿ. ಸೊ ಅಲ್ಲಿ ಆ ಬಜೆಟ್ನ ಇವಾಗ ಇಲ್ಲೇ ಹಾಕೊಂಡು ಒಂದು ಬಜೆಟ್ ಸ್ವಲ್ಪ ಕಮ್ಮಿ ಆಗುತ್ತೆ. ಸೊ ಬಿಗಿನಿಂಗ್ ನಾನು ಅಲ್ಲಿ ಬೀದಿ ನಾಟಕಗಳು ಅದು ಇದು ಸ್ವಲ್ಪ ಮಾಡ್ಕೊಂಡು ಸ್ವಲ್ಪ ನನಗೂ ಟಚ್ ಇದ್ರಿಂದ ಓಕೆ ಮಾಡೋಣ, ರಿಹರ್ಸಲ್ ಮಾಡಿಕೊಂಡು ಒಂದೊಂದೇ ಪಾತ್ರಗಳಿಗೆ ಯಾರ್ಯಾರನ್ನ ಆಯ್ಕೆ ಮಾಡ್ಕೊಳ್ಳೋದು ಅಂತ ಸ್ಟಾರ್ಟ್ ಆಯ್ತು ಅಲ್ಲಿಂದ. ಸರ್, ಮಾತುಕತೆ ನಡೀತಿದೆ ಸರ್. ಅಲ್ಲಿ ಫಸ್ಟ್ ಪ್ರಿಫರೆನ್ಸ್ ಏನ್ ಕೇಳ್ತಾರೆ ಅಂದ್ರೆ ಹೀರೋ ಪೋಸ್ಟ್ ಬಾ, ಮಾತುಕತೆ ಒಂದು ಎಲ್ಲ ಆಗುತ್ತೆ, CG ಪೋರ್ಷನ್ ಚೆನ್ನಾಗಿದೆ ಅಂತ ಹೇಳ್ತಾರೆ, ಹೀರೋ ಹೊಸಬ್ರು ಇದ್ದಾರೆ, ರಿಲೀಸ್ ಮಾಡಿ ಆಮೇಲೆ ನೋಡೋಣ. ಸೊ ಈ ಕ್ವಶನ್ ಮುಂದೆ ಇಡ್ತಾರೆ. ಸೊ ಆಲ್ಮೋಸ್ಟ್ ಈಗ ಎಂಡಿಂಗ್ ಬಂದಾಗ ನಮ್ಮ ಬಳಿ ರಿಲೀಸ್ ಮಾಡ್ಲಿಕ್ಕೂ ಈಗ ಸರ್ ಕೇಳಿದ್ರು, ಈಗಲೇ ನಮಗೆ ಗೊತ್ತಾಗ್ತಿರೋದು ಅಂತ ಅಂದ್ಬಿಟ್ಟು ನಾವು ಬಜೆಟ್ ಈಗ ಪ್ರಮೋಷನ್ಗೆ ಅಂತ ಹೋದಾಗ ಅವ್ರು ಕೊಡೋ ಬಜೆಟ್ ನೋಡಿದ್ರೆ ಭಯ ಆಗ್ಬಿಡುತ್ತೆ. ಯಾಕಂದ್ರೆ ಅಷ್ಟು ದೊಡ್ಡ ಬಜೆಟ್ ಇರುತ್ತೆ, ತಪ್ಪು ಅಂತ ಹೇಳ್ತಿಲ್ಲ, ಯಾಕಂದ್ರೆ ನಮ್ಮ ಬಳಿ ಅಷ್ಟು ಇರಲ್ಲ ಎಂಡಿಂಗ್ ಮೂಮೆಂಟಿಗೆ ಬಂದಾಗ. ಸರಿ, ಖಂಡಿತ ಸರ್, ನನಗೆ ಸರ್ ಸಿಕ್ಕಿದ್ದು ಸುಧೀಂದ್ರ ಸರ್ ಸಿಕ್ಕಿದ್ದೆ ತುಂಬಾ ಕೋಪರೇಟ್ ಮಾಡಿರುವಂತ ಅನೇಕ ನೂರಾರು ಏನು ಗೊತ್ತಿಲ್ಲದವರು ಆಮೇಲೆ ಸೆಟ್ಲ್ ಆದ್ಮೇಲೆ ಎಷ್ಟೋ ಜನ ಅವ್ರ ಕಡೆ ತಿಳ್ಕೊಂಡಿಲ್ಲ, ಅವಶ್ಯ ಬೇರೆ ಮಾಡೋದು ನಿಜ, ಸಹಾಯ ಮಾಡೋದು ನಿಜ ಗೊತ್ತಿಲ್ಲ. ಖಂಡಿತ ಸರ್ ಬಗ್ಗೆ ಹೇಳ್ಬೇಕಂದ್ರೆ ನನಗೆ ನಿಮ್ಮ ಪರ್ಮಿಷನ್ ಇಲ್ಲದೆ ಹೇಳ್ತೀನಿ. ಟು ಬಿ ಫ್ರ್ಯಾಂಕ್, ಆಕ್ಚುಲಿ ಇದಕ್ಕೆ ಮುಂಚೆ ಬೇರೆಯವ್ರೊಬ್ರು ಇದ್ರು, ಅವ್ರ ಹೆಸರು ಹೇಳೋದು ಬೇಡ, ಯಾಕಂದ್ರೆ ಅದು ಅವರು ನಮ್ಮ ಒಂದು ಎಥಿಕ್ಸ್ ಅನ್ನೋದಿರುತ್ತೆ, ಬಟ್ ಹೆಸರು ಬೇಡ. ಅವರು ಈ ವ್ಯಕ್ತಿ ಎಷ್ಟು ಕಾಲ್ ಮಾಡಿದ್ರು ಪಿಕ್ ಮಾಡ್ತಿರ್ಲಿಲ್ಲ. ನನ್ಗೆ ಯಾವ್ದಾದ್ರು ಪ್ರೆಸ್ ಮೀಟ್ ಅಲ್ಲಿ ಸಿಕ್ಕಿದಾಗ ಏನ್ರಿ ಫೋನ್ ರಿಸೀವ್ ಮಾಡ್ರಿ, ಡೈರೆಕ್ಟರ್ ಮಾಡ್ತಾರೆ, ಬೆಲೆ ಇಲ್ವೇನ್ರಿ ಡೈರೆಕ್ಟರ್ಗೆ ಅಂತ. ಹೌದಣ್ಣ, ಸಾರಿ ಅಣ್ಣ, ಗೊತ್ತಾಗಿಲ್ಲ ಅಣ್ಣ, ಬಿಸಿ ಇದೆ ಅಣ್ಣ. 3 ಮೊಬೈಲ್ ಇಟ್ಕೊಂಡಿರ್ತಾರೆ. ಇರ್ಲಿ, ಬಿಸಿ ಇರ್ಲಿ, ಎಲ್ಲರೂ ಬೆಳೀಲಿ, ತೊಂದರೆ ಇಲ್ಲ. ಬಟ್ ಒಂದು ಕೆಲಸ ವಹಿಸಿದ ಮೇಲೆ ಅದನ್ನ ಅಚ್ಚುಕಟ್ಟಾಗಿ ಮಾಡ್ಬೇಕು. ಮೆಸೇಜ್ ಹಾಕಿದ್ರು ರಿಪ್ಲೈ ಇಲ್ಲ. ಪಾಪ ಇವ್ರು ತೋರಿಸ್ತಾರೆ ಸಿಕ್ದಾಗೆಲ್ಲ, ನೋಡಿ ಸರ್ ಹಿಂಗೆ ಹಾಕಿದ್ದೀನಿ ಮೆಸೇಜ್, ಎಷ್ಟು ರಿಕ್ವೆಸ್ಟಿಂಗ್ ಅಲ್ಲಿ ಹಾಕ್ತಾರೆ, ಅದಕ್ಕೂ ರಿಪ್ಲೈ ಇಲ್ಲ, ಅಷ್ಟೊಂದು ಬಿಸಿ ಇರ್ತಾರ. ಹಾಗಾಗಿ ಹಿಂಗ ಅಂದಾಗ ಆಮೇಲೆ ಬೆಸ್ಟು ಸರ್, ಈ ತರ ಸುಧೀರ್ ಸರ್ ಮಾಡ್ತಾರೆ, ದಿ ಬೆಸ್ಟ್ ಆಯ್ತು ಸರ್. ದುಡ್ಡು ಕೂಡ ಒಂದಷ್ಟು ಹೋಗಿದೆ, CGಲೂ ಹೋಯ್ತು, ಇಲ್ಲೂ ಹೋಯ್ತು. ಅಟ್ಲೀಸ್ಟ್ ಅದರಲ್ಲಿ ಬಂದಿದ್ದ ದುಡ್ಡು ಏನಾದ್ರು ಒಂಚೂರು ಪ್ರಮೋಷನಲ್ ಆಕ್ಟಿವಿಟೀಸ್ಗೆ ಹಾಕೊಂಬೋದಾಗಿತ್ತು. ತುಂಬಾ ಶ್ರಮ ಪಟ್ಟು ಮಾಡೋದು. ಇಲ್ಲ, ಸರ್ ಸಿಕ್ಕಿದ್ದು ನನಗೆ ಜಸ್ಟ್ 1 ತಿಂಗಳು ಹಿಂದೆ ಸರ್. ಅವ್ರು ಆಫೀಸ್ಗೆ ಹೋದಾಗ ಸರ್ ಹಿಂಗೆ ಆಗಿದೆ ಅಂತ ಹೇಳಿದಾಗ ಏನ್ ಮಾಡ್ಬೇಕು ಹೇಳಿ, ನಂಗೆ ಫ್ಯಾಕ್ಟ್ ಹೇಳ್ಬೇಕಂದ್ರೆ ಅಯ್ಯೋ ನಾನು ಮುಂಚೆಯಿಂದ ನನಗೆ ಸಿಕ್ಬಿಟ್ಟಿದ್ರೆ ನನಗೆ ಇಷ್ಟು ಕಷ್ಟಗಳೇ ಆಗ್ತಿರ್ಲಿಲ್ವಲ್ಲ ಅನ್ನೋದು ಮನ್ಸೊಳಗೆ ನನಗೆ ಕೊರಿತಾ ಇದೆ. ಖಂಡಿತ.
ಪದ್ಮ ಅನ್ನೋ ಇದರಲ್ಲಿ ಕ್ಲಿನಿಕಲ್ ಸೈಕಾಲಜಿಸ್ಟ್ ಪಾತ್ರವನ್ನು ಮಾಡಿದ್ದಾರೆ. ನಾನು ಇದರಲ್ಲಿ ಅನಿಮಲ್ ಸೈಕಾಲಜಿಸ್ಟ್, ಅವರದಲ್ಲಿ ಕ್ಲಿನಿಕಲ್ ಸೈಕಾಲಜಿಸ್ಟ್ ಪಾತ್ರ. ಅವರು ಬರೀ ಒಂದೇ ಅಂದ್ರೆ ಇದರಲ್ಲಿ ಮಗ ಅಮ್ಮ ಹೇಗಿರ್ತಾರೆ ಅಂದ್ರೆ ತುಂಬಾ ವೆರಿ 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 ಕ್ಲೋಸ್ ಫ್ರೆಂಡ್ಸ್ ಆಗಿರ್ತಾರೆ. ಸೊ ಅಲ್ಲಿ ಯಾವುದೇ ಒಂದು ಮುಚ್ಚುಮರೆ ಇರೋದಿಲ್ಲ ಮಾತಾಡ್ಬೇಕಾದ್ರೆ. ಅಂಡ್ ಮಗನಿಗೆ ಹೇಗಿರುತ್ತೆ ಅಂದ್ರೆ ತಂದೆ ತಾಯಿನ ನೋಡಿದಾಗ ಅವ್ರು ಎಷ್ಟು ಒಂದು ಒಬ್ರನ್ನೊಬ್ರು ಪ್ರೀತಿ ಮಾಡ್ತಾ ಇರ್ತಾರೆ ಅಂದ್ರೆ, ನಾನ್ ಮದ್ವೆ ಆಗೋ ಹುಡುಗಿ ಹೇಗಿರ್ಬೇಕು ಅಂದ್ರೆ ನಮ್ಮ ಅಪ್ಪ ಅಮ್ಮ ಹೇಗಿದಾರೋ ಹಾಗೆ ನಾನು ನನ್ನ ಹೆಂಡತಿ ಇರಬೇಕು ಅನ್ನುವಂಥ ಒಂದು ಮನಸ್ಥಿತಿ ನಾಯಕನದಾಗಿರುತ್ತೆ. ಸೊ ಹಂಗಾಗಿ ನಾನು ನನ್ನ ಮಗನ ಪಾತ್ರ ತುಂಬಾನೇ ವೆರಿ ವೆರಿ ಕ್ಲೋಸ್ ಫ್ರೆಂಡ್ಸ್. ಈಗಿನ ಜನರೇಷನ್ ನಲ್ಲೂ ತಗೊಂಡ್ರು ಅಮ್ಮ ಮಗ ಆಗಿರ್ಬೋದು ಸಿಕ್ಕಾಪಟ್ಟೆ ಕ್ಲೋಸ್ ಫ್ರೆಂಡ್ಸ್ ಆಗಿರ್ತಾರೆ, ಎಲ್ಲಾನು ಶೇರ್ ಮಾಡ್ಕೋತಾರೆ. ಸೊ ಹೇಳೋದೇನು ಅಂದ್ರೆ, ಸರಿ ಮಾಡು ತಪ್ಪು ಮಾಡು, ಬೇರೆಯವ್ರು ಬಂದು ನನಗೆ ಹೇಳಕ್ಕಿಂತ ಮುಂಚೆ ನೀನೇ ಬಂದು ನನಗೆ ಹೇಳು. ಅದು ದಟ್ ಇಸ್ ದ ಇಲ್ಲ. ಅದಾದ್ಮೇಲೆ ಬೇರೆ ಶಾರ್ಟ್ ಬೇರೆದ್ ಬಂದ್ಬಿಟ್ಟಿದೆ, ಹಂಗಾಗಿ ಹಾಗಾಗಿ ಅನ್ಸತ್ತೆ ನೀವು ಅದು ಕ್ಯೂರಿಯಾಸಿಟಿ ಹುಟ್ಟಿಸಿದೆ ಅಂದ್ರೆ ಅದು ಒಳ್ಳೇದೇ ಅಲ್ವಾ ಸರ್? ಎಸ್, ದಯವಿಟ್ಟು ನಿಮ್ಮೆಲ್ಲರ ಪ್ರೋತ್ಸಾಹ ಸಹಕಾರ ಆಶೀರ್ವಾದ ಬೇಕು. ಮೇ 16 ನಮ್ಮ ದಿ ಸಿನಿಮಾ ರಿಲೀಸ್ ಆಗ್ತಾ ಇದೆ. ದಯಮಾಡಿ ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಚಿತ್ರವನ್ನ ನೋಡಿ ಹರಸಿ ಹಾರೈಸಿ ಪ್ರೋತ್ಸಾಹಿಸಿ. ಧನ್ಯವಾದ. ಒಂದೇ ಒಂದು ಸೆಕೆಂಡು, ನಾನು ಈ ವೇದಿಕೆ ಒಂದು ಬಳಸ್ಕೊಂಡು ಒಂದು ಹೇಳ್ತೀನಿ. ಬಿಯಾಂಡ್ ದಿಸ್ ಒಳ್ಳೊಳ್ಳೆ ಪ್ರತಿಭೆಗಳಿದ್ದಾರೆ. ಈ ಕೆಲವು ಯಾರು ಈ ಸ್ಟಾರ್ ಡೈರೆಕ್ಟರ್ಸ್ ಸ್ಟಾರ್ ಹೀರೋಸ್ ಅಂತ ಇದ್ದಾರೆ, ಅವ್ರುಗಳು ಈ ಸಿನಿಮಾನ ನೋಡಿ ಅಟ್ಲೀಸ್ಟ್ ಒಂದು ಟ್ರೈಲರ್ ಆದ್ರೂ ನೋಡಿದ್ರೆ ಒಳ್ಳೆ ಪ್ರತಿಭೆಗಳು ಇಬ್ಬರಿದ್ದಾರೆ. DOP ಭರತ್, ಆಮೇಲೆ ನಮ್ಮ ಸ್ಟೀವನ್ ಸತೀಶ್ ಅವರು ಒಳ್ಳೊಳ್ಳೆ ಪ್ರತಿಭೆ ಇದ್ದಾರೆ. ಇದನ್ನ ಒಂದು ಬಳಸ್ಕೊಳ್ಳಿ, ನಮ್ಮ ಇಂಡಸ್ಟ್ರಿಗೂ ಒಂದು ಒಳ್ಳೆ ಹೆಸರಾಗುತ್ತೆ. ಒಂದು ವಿಭಿನ್ನವಾಗಿ ಮಾಡಿದ್ದಾರೆ, ಕೆಲಸ ಮಾಡಿದ್ದಾರೆ, ಕಷ್ಟಪಟ್ಟಿದ್ದಾರೆ, ಚೆನ್ನಾಗೂ ಇದೆ. ಹಾಗಾಗಿ ಈ ಮುಖಾಂತರ ನಾನು ಈ ಸ್ಟೇಜ್ನ ಬಳಸ್ಕೊತಾ ಇದ್ದೀನಿ. ಯಾರ್ಯಾರು ಸ್ಟಾರ್ ಡೈರೆಕ್ಟರ್ಸು ಸ್ಟಾರ್ ಹೀರೋಸ್ ಇದ್ದೀರಾ ಅವ್ರು ಅಟ್ಲೀಸ್ಟ್ ಇದೊಂದು ಟ್ರೈಲರ್ ನೋಡಿ, ಸಾಧ್ಯ ಆದರೆ ಸಿನಿಮಾ ನೋಡಿ, ಅವರಿಗೆ ಒಳ್ಳೆ ಪ್ರತಿಭೆಗಳಿಗೆ ಅವಕಾಶ ಕೊಡಿ. ಥ್ಯಾಂಕ್ ಯು. ಎಡಿಟಿಂಗ್ ನಾನು ವಿಮರ್ಶೆ ಯಾವ ತರ ಬರೀಬೇಕು ಅಂತ ಈಗಲೇ ಥಿಂಕ್ ಮಾಡ್ತೀನಿ. ಎಲ್ಲರಿಗೂ ಧನ್ಯವಾದಗಳು. 16ನೇ ತಾರೀಕು ನಮ್ಮ ದಿ ಸಿನಿಮಾ ಬಿಡುಗಡೆ. ನಿಮ್ಮೆಲ್ಲರ ಪ್ರೋತ್ಸಾಹ